ಹಾಯ್ ಎಲ್ರಿಗೂ, ನಾನು ಅಕ್ಕಿ ಟೀಚರ್ ಕ್ಲಾಸಸ್ ಅಕಾಡೆಮಿ ಬೈರಂಗಲ್ನಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ಡಿಸೆಂಬರ್ 13ನೇ ತಾರೀಕು ನಡೀತಾ ಇರತಕ್ಕಂಥ ನವೋದಯ ಪರೀಕ್ಷೆಯ ಬಗ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಇವತ್ತು ನಾವೇನು ಮಾಡೋಣ ಅಂತಂದ್ರೆ ಹೋದ ವರ್ಷ ಅಂದರೆ 2025 ಜನವರಿಯಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಹೋಗೋಣಂತ. ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡ್ಕೊಂಡ್ರಿ ಅಂತಂದ್ರೆ ನೀವು ನಾಳೆ ಬರ್ತಕ್ಕಂಥ ಎಕ್ಸಾಮ್ ಒಳಗೆ ಈ ರೀತಿ ಪ್ರಶ್ನೆಗಳು ಬಂದರೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಿಮ್ಗೆ ಏನಾಗ್ತತಿ ಗೊತ್ತಾಗ್ತದೆ. ಹಾಗಾದ್ರೆ ತಡ ಮಾಡಿದ್ರೆ ನಾವು ಇವತ್ತು ಏನು ಮಾಡೋಣ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡ್ತಾ ಹೋಗೋಣ, ಬಿಡಿಸ್ತಾ ಹೋಗೋಣ ಅಂತ. ಹಾಗಾದ್ರೆ ನೋಡ್ರಿ, ಇಲ್ಲಿ ಅಂದ್ರೆ ಕೇವಲ ಒಟ್ಟಾರೆಯಾಗಿ 10 ಭಾಗಗಳಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಒಂದೊಂದು ಭಾಗದಲ್ಲಿ 10 ಪ್ರಶ್ನೆಗಳಂತೆ ಮಾನಸಿಕ ಸಾಮರ್ಥ್ಯಕ್ಕೆ ಏನ್ ಮಾಡಿರ್ತಾರೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಮೊದಲೇ ಪುಟದೊಳಗೆ ಏನಿರ್ತದೆ ಅಂದ್ರೆ ಇದೇ ರೀತಿಯಾದಂಥ ಪ್ರಶ್ನೆನ ಕೊಟ್ಟಿರ್ತಾರೆ. ಅಂತಂದ್ರೆ ಈ ರೀತಿಯಾಗಿ ಇದಕ್ಕೆ ಹೋಲಿಕೆ ಆಗ್ತಕ್ಕಂಥ ಪ್ರಶ್ನೆನ ಅಲ್ಲಿನೂ ಕೂಡ ಏನ್ ಮಾಡಿರ್ತಾರೆ ಕೊಟ್ಟಿರ್ತಾರೆ. ಅಂತಂದ್ರೆ ಇಲ್ಲಿ 4 ಚಿತ್ರಗಳನ್ನು ಕೊಟ್ಟಿರ್ತಾರೆ. 4 ಚಿತ್ರದೊಳಗೆ ಒಂದು ಚಿತ್ರ ಏನಾಗೋದಿಲ್ಲ, ಹೋಲಿಕೆ ಆಗೋದಿಲ್ಲ. ಅದನ್ನ ನೀವು ಏನ್ ಮಾಡ್ಬೇಕಾಗ್ತದೆ, ಗುರುತು ಮಾಡಿ ನಿಮ್ಮ OMR ಶೀಟ್ ಒಳಗೆ ಏನ್ ಮಾಡ್ಬೇಕಾಗ್ತದೆ, ಫಿಲ್ ಮಾಡ್ಬೇಕಾಗ್ತದೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಒಂದನೇ ಒಂದು ಪ್ರಶ್ನೆ ಒಳಗೆ 1, 2, 3, 4 ಅಂದ್ರೆ ABCD ಅಂತಕ್ಕಂಥ 4 ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈ 4 ಚಿತ್ರದಲ್ಲಿ 3 ಚಿತ್ರಗಳು ಒಂದಕ್ಕೊಂದು ಹೋಲಿಕೆ ಆಗಿದ್ದಾವೆ. ಬಟ್ ಒಂದು ಚಿತ್ರ ಮಾತ್ರ ಏನಾಗಿಲ್ಲ, ಒಂದು ಹೋಲಿಕೆ ಆಗಿಲ್ಲ. ಆ ಚಿತ್ರವನ್ನ ನಾವು ಗುರುತಿಸಬೇಕು ಅಂತಂದಾಗ ಇಲ್ಲಿ ನೋಡ್ರಿ, ಇಲ್ಲಿ 3 ಬಾಣದ ಗುರುತುಗಳು, ಇಲ್ಲೂ 3 ಬಾಣದ ಗುರುತುಗಳು, 3 ಬಾಣದ ಗುರುತುಗಳು, 3 ಬಾಣದ ಗುರುತುಗಳು. ಈ ಬಾಣದ ಗುರುತುಗಳು ಒಂದೊಂದು ದಿಕ್ಕಿನಲ್ಲಿ ಏನ್ ಮಾಡ್ತಾ ಇದಾವೆ, ಹೋಗ್ತಾ ಇದಾವೆ. ಹಾಗಾದ್ರೆ ಈ ಬಾಣದ ಗುರುತಿನಲ್ಲಿ ನಾವು ಸ್ವಲ್ಪ ವ್ಯತ್ಯಾಸವನ್ನ ನೋಡಿದಾಗ ಯಾವ ಬಾಣದ ಗುರುತು ವ್ಯತ್ಯಾಸ ಐತೆ ಅಂದ್ರೆ ಮೊದಲನೇ ಬಾಣದ ಗುರುತು. ಈ ಮೊದಲನೇ ಬಾಣದ ಗುರುತಿಗೆ ನೋಡ್ರಿ, ಈ ರೀತಿಯಾಗಿ ಕೆಳಗಡೆ ಅಂಡರ್ಲೈನ್ ಅನ್ನ ಮಾಡಿಲ್ಲ, ಪಾದವನ್ನ ಕೊಟ್ಟಿಲ್ಲ. ಇವು 3ಕ್ಕೂ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಟ್ಟಿಲ್ಲ ಅಂತಂದ್ರೆ ಸರಿಯಾದ ಆನ್ಸರ್ ಯಾವ್ದು ಬರ್ತತಿ, ಆಪ್ಷನ್ ಎ ಬರ್ತತಿ. ಸರಿಯಾದ ಆನ್ಸರ್ ಯಾವ್ದು ಬರ್ತದೆ, ಆಪ್ಷನ್ ಎ ಬರ್ತದೆ. ಇನ್ನು ನೆಕ್ಸ್ಟ್ ನೋಡಿದಾಗ ಎರಡನೇ ಚಿತ್ರವನ್ನು ನೋಡಿದಾಗ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದು ತ್ರಿಕೋನದ ಒಳಗಡೆ ಏನ್ ಮಾಡಿದಾರೆ, ಗೆರೆಗಳನ್ನ ಎಳೆದಿದ್ದಾರೆ. ಗೆರೆಗಳನ್ನ ಎಳೆದು ಆ ತ್ರಿಕೋನವನ್ನ ಏನ್ ಮಾಡಿದಾರಪ್ಪ ಅಂದ್ರೆ ರೊಟೇಟ್ ಮಾಡಿದಾರೆ. ಓಕೆ, ಈ ತ್ರಿಕೋನವನ್ನ ಈ ರೀತಿ ರೊಟೇಟ್ ಮಾಡಿದಾಗ ಇದೆ ಯಾವ ರೀತಿ ಹೋಲ್ತತಿದ್ದು, ಬಿ ರೀತಿ ಹೋಲ್ತತಿ. ಇನ್ನು ಎ ತ್ರಿಕೋನವನ್ನು ನಾವು ಈ ಕಡೆಗೆ ಅಂದ್ರೆ ಎಡಗಡೆಗೆ ರೊಟೇಟ್ ಮಾಡಿದಾಗ ಅದು ಡಿ ತ್ರಿಕೋನವನ್ನ ಏನ್ ಮಾಡ್ತತಿ, ಹೋಲ್ತತಿ. ಬಟ್ ಇಲ್ಲಿ ಸಿ ತ್ರಿಕೋನ ಏನಾಗೈತೆ ಅಂತಂದ್ರೆ ಈ ತ್ರಿಕೋನದೊಳಗೆ ಅವ್ರು ಏನ್ ಮಾಡಿದ್ರೆ ಅಡ್ಡಗೆರೆಗಳನ್ನ ಎಳೆದಿದ್ದಾರೆ. ಬಟ್ ಸಿ ತ್ರಿಕೋನದಲ್ಲಿ ಅವರು ಉದ್ದ ಗೆರೆಗಳನ್ನ ಎಳೆದಿದ್ದಾರೆ. ಓಕೆ, ಹಾಗಾದ್ರೆ ಬಿ ತ್ರಿಕೋನದಲ್ಲೂ ಕೂಡ ಅಡ್ಡಗೆರೆ ಎಳೆದಿದ್ದಾರೆ. ಅದೇ ರೀತಿ ಡಿ ತ್ರಿಕೋನದಲ್ಲೂ ಕೂಡ ಏನ್ ಮಾಡಿದ್ದಾರೆ, ಈ ರೀತಿ ಅಡ್ಡಗೆರೆಯನ್ನ ಏನ್ ಮಾಡಿದ್ದಾರೆ, ಎಳೆದಿದ್ದಾರೆ. ಹಾಗಾದ್ರೆ ಉದ್ದ ಗೆರೆ ಎಳೆದಂತದ್ದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 3. ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರ್ತದೆ ಅಂತಂದ್ರೆ ಆಪ್ಷನ್ 3 ಬರ್ತದೆ. ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆನ ನಾವು ನೋಡಿದಾಗ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಗುಣಾಕಾರ ಚಿಹ್ನೆ ಒಳಗಡೆ ಏನ್ ಮಾಡಿದ್ರೆ ಪ್ಲಸ್ ಚಿಹ್ನೆಯನ್ನ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ 2 ಕಪ್ಪು ಬಣ್ಣದಿಂದ 2 ಏನ್ ಮಾಡಿದ್ರೆ ಡಾಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಗುಣಾಕಾರ ಚಿಹ್ನೆ ಒಂದ್ರ ಕೆಳಗೆ 1 ಬಂದಿತಿ, ಇಲ್ಲಿ ಅಕ್ಕಪಕ್ಕ ಬಂದಿತಿ, ಇಲ್ಲಿ ಒಂದ್ರ ಕೆಳಗೆ 1 ಬಂದಿತಿ. ಅದೇ ರೀತಿ ಇಲ್ಲಿ ಏನಾಗೈತೆ ಅಂತಂದ್ರೆ ಡಾಟ್ಗಳು ಒಂದ್ರ ಕೆಳಗಡೆ 1 ಅಕ್ಕಪಕ್ಕ ಬಂದಿದೆ, ಒಂದ್ರ ಕೆಳಗಡೆ 1 ಬಂದಿದೆ. ಪ್ಲಸ್ ಚಿಹ್ನೆ 3 ಕಡೆ ಏನ್ ಬಂದ್ರೆ ಸೇಮ್ ಬಂದತಿ. ಬಟ್ ಒಂದನೇ ಆಪ್ಷನ್ ಅಲ್ಲಿ ನೀವು ನೋಡಿದಾಗ ಈ ಗುಣಾಕಾರ ಚಿಹ್ನೆ ಏನಾಗೈತೆ ಅಂತಂದ್ರೆ ಒಂದ್ರ ಅಪೋಸಿಟ್ ಮತ್ತೊಂದು ಬಂದತಿ. ಅದೇ ರೀತಿಯಾಗಿ ಈ ಡಾಟ್ಗಳು ಕೂಡ ಏನಾಗಿದವಪ್ಪ ಅಂದ್ರೆ ಒಂದರ ಅಪೋಸಿಟ್ ಮತ್ತೊಂದು ಬಂದೈತೆ. ಹಾಗಾದ್ರೆ ಇಲ್ಲಿ 4 ಚಿತ್ರಗಳಿಗೆ ನಾವು ಹೋಲಿಕೆಯನ್ನು ಮಾಡಿದಾಗ ಈ 3ನೇ ಪ್ರಶ್ನೆಯೊಳಗೆ ಎ ಅಂತಕ್ಕಂಥ ಚಿತ್ರ ಏನಾಗೋದಿಲ್ಲ, ಹೋಲಿಕೆ ಆಗೋದಿಲ್ಲ. ಹಾಗಾದ್ರೆ ಸರಿಯಾದಂತ ಆನ್ಸರ್ ಯಾವ್ದಾಗ್ತದೆ, ಆಪ್ಷನ್ ಎ ಆಗ್ತತಿ. ಇನ್ನು ನೆಕ್ಸ್ಟ್ ನೋಡಿದಾಗ ಇಲ್ಲಿ 4ನೇ ಪ್ರಶ್ನೆ ಒಳಗೆ 4 ಚಿತ್ರಗಳನ್ನು ಕೊಟ್ಟಾರೆ. ಈ 4 ಚಿತ್ರಗಳು ಒಂದು ಮಾತ್ರ ಹೋಲಿಕೆ ಆಗೋದಿಲ್ಲ, ಉಳಿದ 3 ಕೂಡ ಏನಾಗ್ತಾವಪ್ಪ ಅಂದ್ರೆ ಒಂದಕ್ಕೊಂದು ಹೋಲಿಕೆ ಆಗ್ತಾವೆ. ಇಲ್ಲಿ ನೋಡ್ರಿ, ಈ ಎಲ್ಲಾ ರೇಖಾಚಿತ್ರಗಳು ಕೂಡ ರೇಖೆಗಳಿಂದ ಏನಾಗಿದ್ದಾವೆ, ರಚನೆ ಆಗಿದ್ದಾವೆ. ರೇಖಾಖಂಡಗಳಿಂದ ಏನಾಗಿದ್ದಾವ, ಎಲ್ಲಾ ಚಿತ್ರಗಳು ಏನಾಗಿದ್ದಾವ, ರಚನೆ ಆಗಿದ್ದಾವ. ಹಾಗಾದ್ರೆ ಈ ರೇಖಾಖಂಡಗಳು ಈ ಚಿತ್ರದಲ್ಲಿ ಎ ಚಿತ್ರದೊಳಗೆ ರೇಖಾಖಂಡಗಳು ಒಂದಕ್ಕೊಂದು ಏನಾಗಿಲ್ಲ, ಅವು ಕಟ್ ಆಗಿಲ್ಲ, ಒಂದಕ್ಕೊಂದು ಛೇದಿಸಿಲ್ಲ, ಒಂದಕ್ಕೊಂದು ಟಚ್ ಆಗಿದಾವೆ. ಬಟ್ ಛೇದ ಅಂದ್ರೆ ಒಂದು ಛೇದಿಸೋದು ಅಂತಂದ್ರೆ ಒಂದನ್ನ ಈ ರೀತಿ ಮಾಡೋದು ಅಥವಾ ಒಂದನ್ನ ಈ ರೀತಿ ಕಟ್ ಮಾಡೋದು. ಇದಕ್ಕೆ ನಾವೇನಂತ ಕರಿತೀವಿ, ಛೇದಿಸುವುದು ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿ ರೇಖಾಖಂಡ ಇದ್ರೊಳಗೆ ಏನಾಗಿಲ್ಲ, ಛೇದಿಸಿಲ್ಲ. ಅದೇ ರೀತಿ ಬಿ ಒಳಗೂ ಕೂಡ ಯಾವುದೇ ರೇಖಾಖಂಡ ಒಂದು ಏನ್ ಮಾಡಿಲ್ಲ, ಛೇದಿಸಿಲ್ಲ. ಬಟ್ ಸಿ ರೇಖಾಖಂಡದೊಳಗೆ ಸಿ ಒಂದು ಚಿತ್ರದೊಳಗೆ 2 ರೇಖಾಖಂಡಗಳು ಏನಾಗಿದವಪ್ಪ ಅಂದ್ರೆ ಒಂದನ್ನು ಈ ರೀತಿಯಾಗಿ ಏನ್ ಮಾಡಿದಾವ, ಛೇದಿಸಿದಾವೆ. ಅದೇ ರೀತಿಗೆ ಡಿ ಚಿತ್ರವನ್ನು ನೋಡ್ರಿ, ಅಲ್ಲಿನೂ ಕೂಡ ಯಾವುದೇ ರೇಖಾಖಂಡಗಳು ಒಂದನ್ನು ಏನಾಗಿಲ್ಲ, ಛೇದಿಸಿಲ್ಲ. ಹಾಗಾದ್ರೆ ಎ ಬಿ ಸಿ ಒಳಗ ರೇಖಾಖಂಡಗಳು ಒಂದನ್ನೊಂದು ಛೇದಿಸಿಲ್ಲ. ಬಟ್ ಸಿ ರೇಖಾಖಂಡದೊಳಗೆ 2 ರೇಖಾಖಂಡಗಳು ಏನಾಗಿದ್ದಾವೆ, ಛೇದಿಸಿದಾವೆ. ಹಾಗಾದ್ರೆ ಇದ್ರೊಳಗೆ ಸರಿಯಾದಂತ ಆನ್ಸರ್ ಯಾವ್ದಾಗ್ತದೆ ಅಂದ್ರೆ ಆಪ್ಷನ್ ಸಿ ಆಗ್ತತಿ. ಸರಿಯಾದಂತದ್ದು ಯಾವ್ದಾಗ್ತತಿ, ಆಪ್ಷನ್ ಸಿ ಆಗ್ತತಿ. ಇನ್ನ ನೆಕ್ಸ್ಟ್ ಬಂದಾಗ 5ನೇ ಪ್ರಶ್ನೆ ಬಂದಾಗ 5ನೇ ಪ್ರಶ್ನೆ ಒಳಗೆ ಏನ್ ಮಾಡಿರ್ತಾರೆ ಅಂತಂದ್ರೆ ಇಲ್ಲೊಂದು ಚಿತ್ರ ಕೊಟ್ಟಿರ್ತಾರೆ. ನಿಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗಳು ಕೂಡ ಇದೇ ಪ್ಯಾಟರ್ನ್ ಇರ್ತೈತಿ. 2ನೇ ಪೇಜ್ ಬಂದಾಗ ಅಲ್ಲಿ ಏನ್ ಮಾಡಿರ್ತಾರೆ, ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಆ ಚಿತ್ರಕ್ಕೆ ಯಾವ್ದು ಹೋಲಿಕೆ ಆಗ್ತೈತಲ್ಲ ಅದನ್ನ 4 ಚಿತ್ರದಲ್ಲಿ ಒಂದನ್ನ ನೀವ್ ಏನ್ ಮಾಡ್ಬೇಕಂತಂದ್ರೆ ಗುರುತು ಮಾಡಿ ನಿಮ್ಮ OMR ಶೀಟ್ ಒಳಗೆ ಏನ್ ಮಾಡ್ಬೇಕಾಗ್ತತಿ, ತುಂಬಬೇಕಾಗ್ತತಿ. ಓಕೆ, ಹಾಗಾದ್ರೆ ನೋಡ್ರಿ,
ಈ ರೇಖಾಚಿತ್ರವನ್ನ ಹೋಲ್ತಕ್ಕಂಥದ್ದು ಯಾವ್ದೈತಿ ಇಲ್ಲಿ ನೋಡ್ರಿ. ಎಲ್ಲ ಮೇಲ್ಗಡೆ ಎಲ್ಲ ಬಾಣದ ಗುರುತು ಎಲ್ಲೈತಿ, ಹೊರಗಡೆ ಹೊಂಟೈತಿ, ಇಲ್ಲೆಲ್ಲ ಸೇಮ್ ಹೊರಗಡೆನೆ ಇದೆ, ಬಟ್ ಇದು ಒಳಗಡೆ ಇದೆ. ಆನ್ಸರ್ ಏನಾಗಂಗಿಲ್ಲ, ಬರಂಗಿಲ್ಲ. ಇದೇನಾಗೈತಿ ಇಲ್ಲಿ ಕೆಳಗಡೆ ಬರಾಕುಂತೈತಿ. ಹಾಗಾದ್ರೆ ಇದು ಕೆಳಗಡೆ ಬಂದತ್ತಂದ್ರೆ ಇದೇನಾಗಿದೆ, ಜಸ್ಟ್ ಮಿನಿಟ್, ನಾನು ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಓಕೆ, ಈ ರೇಖಾಖಂಡದೊಳಗೆ ಈ ಬಾಣದ ಗುರುತು ಏನಾಗಿದೆ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದೆ, ಬಟ್ ಇಲ್ಲಿ ಏನಾಗೈತಿ ಕೆಳಗಡೆ ಬರಂತತಿ, ಇದು ಬರೋದಿಲ್ಲ. ಇವೆರಡು ಮೇಲ್ಗಡೆ ಹೊಂಟಾವ್. ಹಾಗಾದ್ರೆ ಇವೆರಡರೊಳಗೆ ನಾವು ಯಾವ್ದಂತ ನೋಡೋಣ. ಇಲ್ಲಿ ಬಾಣದ ಗುರುತು ಏನಾಗತ್ತತಿ, ಈ ಕಡೆನೂ ಹೊರಗಡೆ ಹೊಂಟತಿ, ಈ ಕಡೆನೂ ಈ ಕಡೆ ಹೊಂಟತಿ. ಹಾಗಾದ್ರೆ ಇಲ್ಲಿ ಎರಡು ಕಡೆನೂ ಏನಾಗೈತಪ್ಪ ಅಂತಂದ್ರೆ ಈ ಕಡೆನ ಮುಖ ಮಾಡೈತಿ, ಬಟ್ ಏನಾಗೈತೆ ಅಂದ್ರೆ ಇದು ಒಂದು ಒಳಗ್ ಮುಖ ಮಾಡೈತಿ, ಇದೊಂದು ಏನ್ ಮಾಡೈತಿ ಈ ಕಡೆ ಮುಖ ಮಾಡೈತಿ. ಓಕೆ, ಹಾಗಾದ್ರೆ ಇಲ್ಲಿ ಸರಿಯಾದಂತ ಆನ್ಸರ್ ಇದಕ್ಕೆ ಹೋಲ್ತಕ್ಕಂಥ ಚಿತ್ರ ಎಲ್ಲೈತಪ್ಪ ಅಂದ್ರೆ ಆಪ್ಷನ್ ಬಿ ಒಳಗೈತೆ. ಅಲ್ಲಿ ಎಕ್ಸ್ ಅಂತ ಹೇಳಿ ತಪ್ಪಾಗಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗೈತಿ. ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ. ಇನ್ನು ನೆಕ್ಸ್ಟ್ ಬಂದಾಗ 6ನೇ ಪ್ರಶ್ನೆಯನ್ನ ನಾವು ನೋಡಿದಾಗ 6ನೇ ಪ್ರಶ್ನೆಯೊಳಗೆ ಏನಾಗೈತಿ, ಇಲ್ಲಿ ಹೋಲ್ತಕ್ಕಂಥದ್ದು ಯಾವ್ದೈತಿ ಅಂತ. ಓಕೆ, ಇಲ್ಲಿ ಇದು ಆಕೃತಿ ಪೂರ್ತಿ ಆಗಿಲ್ಲ, ಇದಂತೂ ಬರೋದಿಲ್ಲ. ಇಲ್ಲಿ ಏನಾಗೈತೆ ಅಂತಂದ್ರೆ ಇಲ್ಲಿ ಕೇವಲ ಒಂದು ತ್ರಿಕೋನ ಮಾತ್ರ ಐತಿ, ಇದು ಕೂಡ ಏನಾಗೋದಿಲ್ಲ, ಬರೋದಿಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ಈ ತ್ರಿಕೋನ ಇಲ್ಲಿ ಈ ರೀತಿ ಮಾಡಿದ್ರೆ ನಮ್ಗೆ 2 ತ್ರಿಕೋನ ಬರ್ತಾ ಇದೆ, ಬಟ್ ಅವ್ರು ಮಾಡಿಲ್ಲ ಅಂತಂದ್ರೆ ಇದು ಕೂಡ ಏನಾಗೋದಿಲ್ಲ, ಬರೋದಿಲ್ಲ. ಹಾಗಾದ್ರೆ ಆಪ್ಷನ್ ಬಿ ಏನಾಗ್ತತಿ, ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 7ನೇ ಪ್ರಶ್ನೆಯನ್ನ ನೋಡ್ರಿ. 7ನೇ ಪ್ರಶ್ನೆ ಇದನ್ನ ಹೋಲಿಕೆ ಮಾಡೋದನ್ನ ನಾವು ನೋಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತೆ ಅಂತಂದ್ರೆ ಕೆಳಗಡೆ ವೃತ್ತ ಇದೆ, ಮೇಲ್ಗಡೆ ಬಾಣದ ಗುರುತಿದೆ, ಬಟ್ ಇಲ್ಲಿ ಏನಾಗೈತೆ ಫಸ್ಟಿಗೆ ಏನ್ ಬರ್ತೈತಿ, ಬಾಣದ ಗುರುತು ಬಂದೈತಿ, ಇದೇನಾಗ್ತತಿ ಫಸ್ಟ್ ಆಪ್ಷನ್ ತಪ್ಪಾಗ್ತೈತಿ. ಇಲ್ಲಿ ಬಾಣದ ಗುರುತು ಮತ್ತೆ ಏನದು ವೃತ್ತ ಆ ಕಡೆ ಈ ಕಡೆ ಬಂದೈತಿ, ಇದು ಕೂಡ ಏನಾಗ್ತತಿ ತಪ್ಪಾಗ್ತತಿ. ಇದೇನಾಗಿದೆ ಮೇಲ್ಗಡೆ ಬಂದೈತಿ, ಇದು ಕೂಡ ಏನಾಗ್ತೈತಿ ತಪ್ಪಾಗ್ತದೆ. ಹಾಗಾದ್ರೆ ಇದನ್ನ ಹೋಲ್ತಕ್ಕಂಥ ಸರಿಯಾದ ಆನ್ಸರ್ ಯಾವತ್ತಪ್ಪ ಅಂದ್ರೆ ಆಪ್ಷನ್ ಡಿ ಬರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 8ನೇ ಪ್ರಶ್ನೆನ ನಾವು ನೋಡಿದಾಗ 8ನೇ ಪ್ರಶ್ನೆಗೆ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಓಕೆ, 8ನೇ ಪ್ರಶ್ನೆಯನ್ನ ನೋಡಿದಾಗ ಇದನ್ನ ಹೋಲ್ತಕ್ಕಂಥ ಆಕೃತಿ ಇದು ನೋಡ್ರಿ. ಇಲ್ಲಿ ತುದಿ ಏನಾದ ಆ ಕಡೆ ಈ ಕಡೆ ಮಡಿಸ್ಕೊಂಡತಿ, ಬಟ್ ಇಲ್ಲಿ 2 ಕಡೆ ತುದಿ ಒಳಗಡೆ ಮಡಿಸ್ಕೊಂಡತಿ, ಇದೇನಾಗೋದಿಲ್ಲ, ಬರೋದಿಲ್ಲ. ಇದು ಒಂದು ಒಳಗಿದೆ, ಒಂದು ಹೊರಗಿದೆ, ಇದು ಕೂಡ ಏನಾಗಂಗಿಲ್ಲ, ಬರೋದಿಲ್ಲ. ಇದ್ರೊಳಗೆ ನಾವು ನೋಡಿದಾಗ ಬಿ ಮತ್ತು ಸಿ ಒಳಗೆ ನಾವು ನೋಡಿದಾಗ ಇಲ್ಲಿ 2 ಕಡೆ ತುದಿ ಏನಾಗೈತಪ್ಪ ಅಂತಂದ್ರೆ ಇದು ಈ ಕಡೆ, ಇದು ಈ ಕಡೆ, ಹೊರಗಡೆ ಏನಾಗೈತಿ ಮಡಿಸ್ಕೊಂಡತಿ. ಹಾಗಾದ್ರೆ ಇದು ಒಂದು ಒಳಗಡೆ ಒಂದು ಹೊರಗಡೆ ಮಡಿಸ್ಕೊಂಡತಿ, ಇದು ಏನಾಗಂಗಿಲ್ಲ, ಬರಂಗಿಲ್ಲ. ಹಾಗಾದ್ರೆ ಎರಡೂ ಕೂಡ ಹೊರಗಡೆ ಮಡಿಸ್ಕೊಂಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ. ಇದನ್ನೇ ಹೋಲ್ತಕ್ಕಂಥ ಆಕೃತಿ ಎಲ್ಲೈತಿ, ಆಪ್ಷನ್ ಬಿ ಒಳಗ ಐತಿ. ಇದೇ ಸೆಕೆಂಡ್ ಪಾರ್ಟ್ ಒಳಗೆ ನಿಮ್ಗೆ ಏನಾಗ್ತತಿ ಬರ್ತದೆ ಅಂದ್ರೆ ಟೋಟಲ್ ಮೆಂಟಲ್ ಅಬಿಲಿಟಿ ಒಳಗೆ 10 ಹಂತಗಳನ್ನ ಮಾಡಿರ್ತಾರೆ, 10 ಪೇಜ್ಗಳಿರ್ತಾವ, 10 ಭಾಗಗಳಿರ್ತಾವ. ಅದ್ರೊಳಗೆ 2ನೇ ಭಾಗದೊಳಗೆ ಏನಂದ್ರೆ ಇಲ್ಲಿ ಕೊಟ್ಟಂತ ಆಕೃತಿ ಇರ್ತೈತಿ, ಆ ಆಕೃತಿ ಒಳಗೆ ಅದನ್ನ ಹೋಲಿಕೆ ಆಗ್ತಕ್ಕಂಥ ಆಕೃತಿ ABCD ಒಳಗೆ ಇರ್ತೈತಿ. ಅದನ್ನ ನೋಡಿ ನೀವ್ ಏನ್ ಮಾಡ್ಬೇಕಾಗ್ತತಿ, ಗುರ್ತು ಮಾಡ್ಬೇಕಾಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 9ನೇ ಪ್ರಶ್ನೆ. 9ನೇ ಪ್ರಶ್ನೆಯನ್ನ ನಾವು ನೋಡಿದಾಗ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಆಕೃತಿಯನ್ನ ಕೊಟ್ಟಿದ್ದಾರೆ. ಈ ಆಕೃತಿಯನ್ನ ಪೂರ್ತಿ ಮಾಡಿ ಅಂದ್ರೆ ಈ ಆಕೃತಿಯನ್ನ ಪೂರ್ತಿ ಮಾಡ್ತಕ್ಕಂಥ ಒಂದು ಭಾಗ ಏನೈತಿ ಅಂದ್ರೆ ABCD ಒಳಗೈತಿ. ಇದನ್ನ ಗುರ್ತು ಮಾಡಿ ನೀವೇನ್ ಮಾಡ್ಬೇಕಾಗ್ತತಿ, ಇಲ್ಲಿ ಫಿಲ್ ಮಾಡ್ಬೇಕಾಗ್ತತಿ. ಓಕೆ, ಇದನ್ನ ನೋಡ್ಕೊಂಡು ನೀವು ಇಲ್ಲಿ ಬಂದು ಫಿಲ್ ಮಾಡೋದು ಅಂತಂದ್ರೆ ನಿಮ್ಗೆ ಏನಾಗ್ತತಿ, ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗ್ತದೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ರಿ ಅಂತಂದ್ರೆ ಈ ಆಕೃತಿಯನ್ನ ಫಿಲ್ ಮಾಡ್ಬಿಡ್ರಿ. ಈ ಆಕೃತಿಯನ್ನ ಏನ್ ಮಾಡ್ರಿ, ಫಿಲ್ ಮಾಡ್ರಿ. ಅವಾಗ ನಿಮ್ಗೆ ಏನಾಗ್ತೈತೆ ಅಂದ್ರೆ ಟೈಮ್ ಏನಾಗ್ತತಿ, ಸೇವ್ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ನೀವು ಹೆಚ್ಚಿನ ಟೈಮನ್ನು ಏನ್ ಮಾಡ್ಬೋದಾಗ್ತತಿ, ಕೊಡ್ಬೋದಾಗ್ತದೆ. ಹಾಗಾದ್ರೆ ಈ ಆಕೃತಿನ ನಾವು ಫಿಲ್ ಮಾಡಿದಾಗ ನಮ್ಗೆ ಈ ರೀತಿಯಾಗಿರ್ತಕ್ಕಂಥದ್ದು ಸಿಗ್ತದೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ಯಾವ್ದೈತಿ, ಇಲ್ಲಿ ಡಾಟ್ ಏನಾಗೈತಿ ಕೆಳಗಡೆ ಬಂದತಿ, ಇದು ಬರೋದಿಲ್ಲ. ಇದು ಡಾಟ್ ಪಕ್ಕಕ್ಕೆ ಬಂದತಿ, ಇದು ಏನಾಗಂಗಿಲ್ಲ, ಬರೋದಿಲ್ಲ. ಇದು ಡಾಟ್ ಈ ಕಡೆ ಬಂದೈತಿ, ಹಾಗಾದ್ರೆ ಸೀನು ಕೂಡ ಏನಾಗಂಗಿಲ್ಲ, ಬರೋದಿಲ್ಲ. ಹಾಗಾದ್ರೆ ಡಾಟ್ ಈ ಕಡೆ ಒಳಗಡೆ ಬಂದಂತದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಆಗ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 10ನೇ ಪ್ರಶ್ನೆ. 10ನೇ ಪ್ರಶ್ನೆನ ಪೂರ್ತಿಯಾಗಿ ನೀವೇನ್ ಮಾಡ್ರಿ, ಫಿಲ್ ಮಾಡ್ಬಿಡ್ರಿ. ಓಕೆ, ಯಾವ ತರ ಈ ರೀತಿ ಫಿಲ್ ಮಾಡ್ರಿ. ಈ ಕಡೆ ಬಂದದ್ದು ಇದೇನಾಗ್ತತಿ, ಈ ಕಡೆ ಬರ್ತದೆ. ಹಾಗಾದ್ರೆ ಈಗ ಈ ಕಡೆ ಈ ತರ ಇರ್ತಕ್ಕಂಥದ್ದು 1ನೇ ಆಪ್ಷನ್ ಅಂತೂ ಬರೋದಿಲ್ಲ. ಆಮೇಲೆ ಓಕೆ, ಜಸ್ಟ್ ಅ ಮಿನಿಟ್, ಇದು ಇಲ್ಲಿ ಕಟ್ ಆಗಿದೆ ಅಂದ್ರೆ ಇದು ಎಲ್ಲಿ ಕಟ್ ಆಗಿರ್ತತಿ, ಇಲ್ಲಿ ಕಟ್ ಆಗಿರ್ತತಿ. ಓಕೆ,
ಇದೇನಾಗಿರ್ತೈತಿ, ಇಲ್ಲಿ ಏನಾಗಿರ್ತೈತಿ ಕಟ್ ಆಗಿರ್ತೈತಿ. ಈ ರೀತಿಯಾಗಿರ್ತಕ್ಕಂಥದ್ದು ಇದು ಯಾವುದು ಇಲ್ಲಿ ಕಟ್ಟಾಗಿಲ್ಲ, ಇದು ಬರೋದಿಲ್ಲ, ಇದು ಯಾವುದು ಕಟ್ಟಾಗಿಲ್ಲ, ಇದು ಬರೋದಿಲ್ಲ. ಕೇವಲ ಒಂದು ಮಾತ್ರ ಈ ಕಡೆ ಏನಾಗೈತಿ ಕಟ್ ಆಗೈತಿ. ಈ ರೀತಿ ಹೋಲ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಒಳಗೆ ಐತಿ. ಇನ್ನು ನೆಕ್ಸ್ಟ್ ಬಂದಾಗ 11ನೇ ಪ್ರಶ್ನೆ. ಇದನ್ನು ಕೂಡ ಆಕೃತಿಯನ್ನ ಏನ್ ಮಾಡ್ರಿ, ಫಿಲ್ ಮಾಡ್ರಿ. ಓಕೆ, ಓಕೆ, ಈ ರೀತಿ ಹೋಗ್ತಕ್ಕಂಥದ್ದು ABCD ಒಳಗೆ ಯಾವ್ದೈತಿ ಅಂತ ಗುರ್ತು ಮಾಡಿ ನೋಡ್ರಿ. ಇದು ಇಲ್ಲಿ ಯಾವುದೇ ರೀತಿಯಾದಂತ ಫಿಲ್ ಮಾಡಿಲ್ಲ, ಇದೇನಾಗ್ತದೆ ತಪ್ಪಾಗ್ತದೆ. ಇಲ್ಲಿ ಎ ಮತ್ತೆ ಡಿ ಒಳಗೆ ಎರಡು ಕಡೆ ಏನ್ ಮಾಡಿದಾರೆ, ಫಿಲ್ ಮಾಡಿದಾರೆ. ಬಟ್ ಇಲ್ಲಿ ಏನಾಗೈತೆ ಅಂತಂದ್ರೆ ಇದು ರೇಖೆಗಳು ಏನಾಗಿದಾವ, ಒಳಗಡೆ ಬಾಕೊಂಡಿದಾವ್. ಈ ರೀತಿ ಏನಾಗಿದಾವ, ಒಳಗಡೆ ಬಾಗಿದಾವ್. ಈ ಆಕೃತಿ ಒಳಗೆ ರೇಖೆಗಳು ಏನಾಗಿದಾವ, ಈ ರೀತಿ ಹೊರಗಡೆ ಏನಾಗಿದಾವ, ಬಾಗಿದಾವ್. ಹಾಗಾದ್ರೆ ಎ ಏನಾಗ್ತದೆ, ತಪ್ಪಾಗ್ತದೆ. ಡಿ ಒಳಗೆ ಏನಾಗ್ತದೆ ಅಂದ್ರೆ ಇಲ್ಲಿ ಕೂಡ ಏನಾಗಿದಪ್ಪ, ಇಲ್ಲಿ ಫಿಲ್ ಮಾಡಿದ್ದಾರೆ. ಇಲ್ಲಿ ಇದು ಕೂಡ ಒಳಗಡೆ ಬಾಗಿದೆ. ಟೋಟಲ್ 3 ರೇಖೆಗಳು ಬಂದಾವ. ಇಲ್ಲಿ ಮಾತ್ರ 2 ರೇಖೆಗಳು ಅದಾವ. ಹಾಗಾದ್ರೆ ಆಪ್ಷನ್ ಡಿ ಏನಾಗ್ತತಿ, ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 12ನೇ ಪ್ರಶ್ನೆ. ಇಲ್ಲಿನೂ ಕೂಡ ಇದನ್ನ ಫಿಲ್ ಮಾಡ್ಕೊಂಡ್ಬಿಡ್ರಿ. ಈ ರೀತಿ ಫಿಲ್ ಮಾಡ್ಕೊಂಡಾಗ ಇದನ್ನ ಹೋಲ್ತಕ್ಕಂಥ ಆಕೃತಿ ಎಲ್ಲಿ ಬರ್ತೈತಿ ಅಂತ ನೋಡ್ರಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲಿ ಬರ್ತದೆ ಅಂತ ನೋಡಿದಾಗ ಇದು ಈ ಕಡೆ ಮುಖ ಮಾಡಿದೆ. ಓಕೆ, ಇದು ಈ ಕಡೆ ಮುಖ ಮಾಡಿದೆ, ಇದು ಬರಲ್ಲ. ಇಲ್ಲಿ ಏನಾಗೈತಿ 1 2 3 ಚೌಕಗಳು ಬಂದಾವ. ಇಲ್ಲಿ ಮಾತ್ರ 1 2 ಚೌಕಗಳು ಬಂದಾವ. ಇದು ಏನಾಗಂಗಿಲ್ಲ, ಬರಂಗಿಲ್ಲ. ಇಲ್ಲಿ ಏನಾಗೈತೆ ಅಂತಂದ್ರೆ ಚೌಕಗಳು ಈ ರೀತಿ ಕಟ್ ಆಗ್ಬೇಕಾಗಿತ್ತು, ಇದು ಬರಂಗಿಲ್ಲ. ಹಾಗಾದ್ರೆ ಸರಿಯಾದಂತ ಆನ್ಸರ್ ಯಾವ್ದು ಬರ್ತೈತಿ, ಆಪ್ಷನ್ ಬಿ ಒಳಗೆ ಬರ್ತೈತಿ. ಇನ್ನು ನೆಕ್ಸ್ಟ್ ನೋಡಿದಾಗ 13ನೇ ಪ್ರಶ್ನೆ. 13ನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಬಾಣದ ಗುರುತು ಏನಾಗಿದೆ, ಕೆಳಗಿದೆ. ಬಟ್ 1 2 3 ಗೆರೆಗಳನ್ನು ಎಳೆದಿದ್ದಾರೆ. ಈ ಬಾಣದ ಗುರುತನ್ನ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ರೀತಿ ಆಂಟಿ ಕ್ಲಾಕ್ ವೈಸ್ ಏನ್ ಮಾಡಿದಾರೆ, ತಿರುಗಿಸಿದಾರೆ. ಅವಾಗ ಬಾಣದ ಗುರುತು ಏನಾಗಿದೆ, ಮುಂದೆ ಬಂದಿದೆ, 2 ಗೆರೆಗಳನ್ನ ಎಳೆದಿದ್ದಾರೆ. ಮತ್ತೆ ಇದೇ ಬಾಣದ ಗುರುತನ್ನ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಏನಾಗ್ತದೆ, ಬಾಣದ ಗುರುತು ಮೇಲ್ಗಡೆ ಬಂದಿದೆ, 1 ಗೆರೆ ಎಳೆದಿದ್ದಾರೆ. ಈ ಬಾಣದ ಗುರುತನ್ನ ಮತ್ತೆ ನೀವು ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಈ ಬಾಣದ ಗುರುತು ಯಾವ ಕಡೆ ಬರ್ತತಿ, ಈ ರೀತಿ ಮುಖ ಮಾಡಿ ಏನಾಗ್ತತಿ, ಬರ್ತತಿ. ಓಕೆ, ಇಲ್ಲಿ ಯಾವ್ದು, ಇದು 1 ಗೆರೆ ಎಳೆದೆ. ಯಾಕಂದ್ರೆ ಇಲ್ಲಿ 3 ಗೆರೆ ಇದ್ದಿದ್ದು 2 ಆಗಿದೆ. 2 ಒಳಗೆ ಮತ್ತೊಂದು ಮೈನಸ್ ಮಾಡಿದ್ರೆ 1 ಉಳಿತಿ. 1 ಒಳಗೆ ಮತ್ತೊಂದು ಮೈನಸ್ ಮಾಡಿದ್ರೆ ಏನಾಗಂಗಿಲ್ಲ, ಉಳಿಯೋದಿಲ್ಲ. ಹಾಗಾದ್ರೆ ಏನೂ ಇಲ್ಲ ಅಂತಂದ್ರೆ ಆಪ್ಷನ್ ಯಾವ್ದು ಬರ್ತೈತಿ, ಆಪ್ಷನ್ ಸಿ ಒಳಗೆ ಐತಿ. ಇನ್ನು ನೆಕ್ಸ್ಟ್ ಬಂದಾಗ 14ನೇ ಪ್ರಶ್ನೆ ನೋಡ್ರಿ. 14ನೇ ಪ್ರಶ್ನೆ ಏನಾಗೈತೆ ಅಂತಂದ್ರೆ ಇರ್ತಕ್ಕಂಥ ಒಂದು ಚಿತ್ರವನ್ನು ಅವ್ರು ಏನ್ ಮಾಡಿದ್ರೆ ಕ್ಲಾಕ್ ವೈಸ್ ತಿರುಗಿಸಿದ್ದಾರೆ. ಕ್ಲಾಕ್ ವೈಸ್ ತಿರುಗಿಸಿದಾಗ ಇದೇನಾಗೈತಿ, ಈ ಕಡೆ ಬಂದೈತಿ. ಇದನ್ನ ಕ್ಲಾಕ್ ವೈಸ್ ತಿರುಗಿಸಿದಾಗ ಇದೇನಾಗ್ತತಿ, ಕೆಳಗೆ ಬರ್ತೈತಿ. ಮತ್ತು ವಾಪಸ್ ಇದನ್ನ ಕ್ಲಾಕ್ ವೈಸ್ ಈ ರೀತಿ ಇರ್ತಕ್ಕಂಥದ್ದು ಮತ್ತೆ ಕ್ಲಾಕ್ ವೈಸ್ ಅವ್ರು ತಿರುಗಿಸಿದಾಗ ಇಲ್ಲಿ ಏನ್ ಬರ್ತೈತಿ, ಪ್ಲಸ್ ಬರ್ತೈತಿ. ಈ ಕಡೆ ಏನ್ ಬರ್ತೈತಿ, 0 ಬರ್ತೈತಿ. ಹಾಗಾದ್ರೆ ಪ್ಲಸ್ 0 ಮೇಲ್ಗಡೆ, ಪ್ಲಸ್ ಕೆಳಗಡೆ ಬರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಯಾವ್ದೊಳಗೈತೆ ಅಂದ್ರೆ ಆಪ್ಷನ್ ಸಿ ಒಳಗೈತಿ. ಓಕೆ, ಆಪ್ಷನ್ ಸಿ ಏನಾಗ್ತತಿ, ಸರಿ ಆಗ್ತದೆ. ನೀವು ಯಾವ್ದಾರ ಒಂದನ್ನ ಚಿತ್ರವನ್ನ ನೋಡ್ಕೊಂಡು ತಿರುಗಿಸಿದ್ರೆ ಏನಾಗ್ತದೆ, ಗೊತ್ತಾಗ್ತದೆ. ಒಂದು ಬರ್ಲಿಕ್ಕಂದ್ರೆ ಆಮೇಲೆ ನೆಕ್ಸ್ಟ್ ಮತ್ತೊಂದನ್ನ ಗುರುತು ಹಿಡ್ಕೊಂಡು ಏನ್ ಮಾಡ್ರಿ, ತಿರುಗಿಸ್ರಿ. ಅಂದಾಗ ನಿಮ್ಗೆ ಏನಾಗ್ತದೆ, ಟೈಮ್ ಏನಾಗ್ತಾ ಬರ್ತೈತಿ, ಸೇವ್ ಆಗ್ತಾ ಬರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ ನೋಡ್ರಿ, ಈ ರೀತಿಯಾಗಿ ಇಲ್ಲೊಂದು ಇದು ಸ್ಟಾರ್ ಇಂಟು = ಇದೊಂದು ಡಾಟ್ ಕೊಟ್ಟಿದ್ದಾರೆ. ನೀವೇನ್ ಮಾಡ್ರಿ, ಈ ಅವಾಗ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸ್ಟಾರನ್ನ ಕೆಳಗಡೆ ತಗೊಂಡ್ ಬಂದಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಡಾಟ್ = ಇಂಟು, ಇದು ಏನಾಗುತ್ತೆ ಮೇಲ್ಗಡೆ ಸರ್ಕೋತ ಹೋಗಿದೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥ ಇಂಟು ಏನ್ ಮಾಡಿದೆ, ಇಲ್ಲಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥ ಅಕ್ಷರಗಳೆಲ್ಲ ಏನಾಗಕ್ಕಂತ ಮೇಲ್ಗಡೆ ಸರ್ಕೊಂತ ಹೋಗಿದಾವ. ಇನ್ ಅದೇ ರೀತಿ ನೆಕ್ಸ್ಟ್ ನೋಡಿದಾಗ ಇಲ್ಲಿ ಇರ್ತಕ್ಕಂಥ = ಏನಾಗ್ತತಿ, ಇಲ್ಲಿ ಬರ್ತೈತಿ. ಅದಕ್ಕೆ ಇವೆಲ್ಲ ಮೇಲ್ ಸರ್ಕೊಂತ ಹೋದಾಗ ನೆಕ್ಸ್ಟ್ ಇಂಟು ಬರ್ತತಿ, ಆಮೇಲೆ ಸ್ಟಾರ್ ಬರ್ತತಿ, ಆಮೇಲೆ ಏನ್ ಬರ್ತತಿ, ಡಾಟ್ ಬರ್ತತಿ. ಈ ರೀತಿ ಹೊಲ್ತಕ್ಕಂಥ ಚಿತ್ರ ಎಲ್ಲಿ ಬರ್ತದೆ ನೋಡ್ರಿ, ಆಪ್ಷನ್ ಡಿ ಒಳಗಿದೆ. ಇನ್ನು ನೆಕ್ಸ್ಟ್ ಬಂದಾಗ 16ನೇ ಪ್ರಶ್ನೆ. ಇಲ್ಲಿ ನೋಡ್ರಿ 16ನೇ ಪ್ರಶ್ನೆ. ಇಲ್ಲಿ 1 2 ಇದೊಂದು 3 4 5 ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ರೇಖಾಖಂಡಗಳನ್ನ ತಗೊಂಡಿದ್ದಾರೆ, 5 ರೇಖಾಖಂಡಗಳನ್ನ ತಗೊಂಡು ಒಂದು ಆಕೃತಿಯನ್ನ ಏನ್ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ರೇಖಾಖಂಡಗಳು 1 2
3 4 ರೇಖಾಖಂಡಗಳದಾವ. ಹಾಗಾದ್ರೆ ಇಲ್ಲಿ ಎಷ್ಟು ರೇಖಾಖಂಡಗಳದಾವು? 1 2 3. ಹಾಗಾದ್ರೆ 5 4 3. ನೆಕ್ಸ್ಟ್ ಎಷ್ಟು ರೇಖಾಖಂಡಗಳು ಬರ್ಬೇಕಂದ್ರೆ 2 ರೇಖಾಖಂಡಗಳು ಬರಬೇಕು. ಬಟ್ ಇಲ್ಲಿ ಏನಾಗೈತೆ ಅಂದ್ರೆ 1 2 3 4 ರೇಖಾಖಂಡ ಅದಾವು, ಬರೋದಿಲ್ಲ. 1 2 3 ಅದಾವು, ಇದು ಕೂಡ ಬರೋದಿಲ್ಲ. ಇಲ್ಲಿ 1 2 3 4 5 ಅದಾವು, ಇದು ಕೂಡ ಏನಾಗಂಗಿಲ್ಲ, ಬರೋದಿಲ್ಲ. ಹಾಗಾದ್ರೆ 2 ರೇಖಾಖಂಡಗಳನ್ನ ಹೊಂದಿರುವಂತಕ್ಕಂಥ ಆಕೃತಿ ಯಾವತ್ತು ಅಂದ್ರೆ ಆಪ್ಷನ್ ಬಿ. ಆಪ್ಷನ್ ಬಿ ಏನಾಗೈತೆ ಅಂದ್ರೆ 2 ರೇಖಾಖಂಡಗಳಿಂದ ಒಂದು ಆಕೃತಿ ಏನಾಗೈತಿ, ಇಲ್ಲೇ ರೆಡಿ ಆಗೈತಿ. ಇನ್ನು ನೆಕ್ಸ್ಟ್ ಬಂದಾಗ 16ರಿಂದ 17ನೇ ಪ್ರಶ್ನೆ. ಇಲ್ಲಿ 17ನೇ ಪ್ರಶ್ನೆ ಏನಾಗೈತೆ ಅಂತಂದ್ರೆ ಇಲ್ಲಿ 2 ಆಕೃತಿಗಳಿಗೆ ಹೋಲಿಕೆ ಇದಾವೆ. ಆ ಹೋಲಿಕೆಯನ್ನ ನೀವು ಆಧಾರವಾಗಿ ಇಟ್ಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ಆಕೃತಿಗೆ ಯಾವ್ದು ಹೋಲಿಕೆ ಆಗ್ತದಲ್ಲ ಅದನ್ನ ನೀವೇನ್ ಮಾಡ್ಬೇಕು, ಗುರುತು ಮಾಡ್ಕೊಂಡು ಬರಿಬೇಕು. ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ತ್ರಿಕೋನ, ವೃತ್ತ, ಚೌಕ ಕೊಟ್ಟಿದ್ದಾರೆ. ಓಕೆ, ಚೌಕ ನಂತರ ತ್ರಿಕೋನ ನಂತರ ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಫಸ್ಟ್ ಚೌಕ, ವೃತ್ತ, ತ್ರಿಕೋನ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು, ಇಲ್ಲಿ ಫಸ್ಟಿಗೆ ಯಾವ್ದು ಬರ್ತೈತೆ ಹಂಗಂದ್ರೆ ಈ ಕಡೆಯಿಂದ ಬಂದಾಗ ಫಸ್ಟಿಗೆ ಯಾವ್ದು ಬರ್ತೈತಿ, ವೃತ್ತ, ಆಮೇಲೆ ಏನ್ ಬರ್ತೈತಿ, ತ್ರಿಕೋನ ಬರ್ತೈತಿ, ನೆಕ್ಸ್ಟ್ ಏನ್ ಬರ್ತೈತಿ ಅಂತಂದ್ರೆ ಚೌಕ ಬರ್ತೈತಿ. ಈ ರೀತಿ ಹೋಲ್ತಾ ಇರ್ತಕ್ಕಂಥ ಆಕೃತಿ ಯಾವ್ದು ಬರ್ತೈತಿ ಹಾಗಾದ್ರೆ ವೃತ್ತ, ತ್ರಿಕೋನ, ಚೌಕ. ವೃತ್ತ, ತ್ರಿಕೋನ, ಚೌಕ. ಆಪ್ಷನ್ ಯಾವ್ದು ಬರ್ತೈತಿ, ಬಿ ಬರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 18ನೇ ಪ್ರಶ್ನೆ. ಈ 18ನೇ ಪ್ರಶ್ನೆ ಒಳಗ ಈ ರೀತಿ ಇರ್ತಕ್ಕಂಥ ಆಕೃತಿನ ಮೇಲ್ಗಡೆ ಏನ್ ಮಾಡಿದಾರೆ, ತಿರುಗಿಸಿದಾರೆ. ಹಾಗಾದ್ರೆ ಹೀಗಿರ್ತಕ್ಕಂಥ ಆಕೃತಿಯನ್ನ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾರೆ. ಹಾಗಾದ್ರೆ ಈ ರೀತಿ ಇರ್ತಕ್ಕಂಥ ಆಕೃತಿನ ನೀವು ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಈ ಕಡೆ ಇರ್ತಕ್ಕಂಥ ಭಾಗ ಯಾವ ಕಡೆ ಬರ್ತೈತೆ ಹಂಗಂದ್ರೆ ಈ ಕಡೆ ಬರ್ತೈತೆ. ಓಕೆ, ಈ ಕಡೆ ಇರ್ತಕ್ಕಂಥ ಆಪ್ಷನ್ ಯಾವ್ದೈತೆ ಅಂದ್ರೆ ಆಪ್ಷನ್ ಸಿ ಮಾತ್ರ ಐತೆ. ಯಾಕಂದ್ರೆ ಇದು ಭಾಗ ಮೇಲ್ಗಡೆ ಐತಿ, ಇದು ಭಾಗನು ಮೇಲ್ಗಡೆ ಐತಿ, ಇದು ಭಾಗನು ಏನೈತಿ, ಮೇಲ್ಗಡೆ ಐತಿ. 3 ಕೂಡ ಏನಾಗಂಗಿಲ್ಲ, ಬರೋದಿಲ್ಲ. ಈ ಕಡೆ ಇರ್ತಕ್ಕಂಥ ಈ ಭಾಗ ಈ ರೀತಿ ಇದ್ದದ್ದು. ಓಕೆ, ಈ ರೀತಿ ಇದ್ದದ್ದು ಅವ್ರು ಏನ್ ಮಾಡಿದಾರೆ, ಆಂಟಿ ಕ್ಲಾಕ್ ವೈಸ್ ಮೇಲ್ಗಡೆ ತಿರುಗಿಸಿದಾರೆ. ನೀವು ಈ ರೀತಿ ಇರೋದನ್ನ ನೀವು ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಈ ಭಾಗ ಎಲ್ಲಿ ಬರ್ತದೆ ಹಂಗಂದ್ರೆ ಈ ಕಡೆ ಬರ್ತದೆ. ಹಾಗಾದ್ರೆ ಈ ಕಡೆ ಇರ್ತಕ್ಕಂಥ ಏಕೈಕ ಆಪ್ಷನ್ ಎಲ್ಲ ಐತಪ್ಪ ಅಂತಂದ್ರೆ ಆಪ್ಷನ್ ಸಿ ಒಳಗೆ ಐತಿ. ಇನ್ನು ನೆಕ್ಸ್ಟ್ ಬಂದಾಗ 19ನೇ ಪ್ರಶ್ನೆ. 19ನೇ ಪ್ರಶ್ನೆ ಒಳಗೆ ಏನಾಗೈತೆ ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಚೌಕವನ್ನ ಏನ್ ಮಾಡಿದಾರ, ಈ ಚೌಕದಲ್ಲಿ ಮತ್ತೊಂದು ಸಣ್ಣ ಚೌಕ ಹಾಕಿ ಅದನ್ನ ಏನ್ ಮಾಡಿದಾರ, ಫಿಲ್ ಮಾಡಿದಾರೆ. ಈ ಚೌಕ ಇದನ್ನ ಈ ರೀತಿ ರೊಟೇಟ್ ಮಾಡಿದಾಗ ಇದಿದ್ದದ್ದು ಏನಾಗೈತಿ, ಈ ಕಡೆ ಬಂದೈತಿ. ಓಕೆ, ನೀವು ಈ ರೀತಿ ಇದ್ದದನ್ನ ಮತ್ತೆ ರೊಟೇಟ್ ಮಾಡಿದಾಗ ಈ ರೀತಿ ಚೌಕ ಓಕೆ, ಇದನ್ನ ಈ ರೀತಿ ರೊಟೇಟ್ ಮಾಡಿದಾಗ ಏನಾಗ್ತೈತಿ ಅಂತಂದ್ರೆ ಸೇಮ್ ರೀತಿ 4 ಚೌಕಗಳನ್ನು ಕೊಟ್ಟಿದ್ದಾರೆ. ಇದು ರೊಟೇಟ್ ಮಾಡಿದಾಗ ಇಲ್ಲಿ ಏನಿರ್ತೈತಿ, ಗೆರೆಗಳು ಬರ್ತಾವ. ಓಕೆ, ಅದ್ರ ವಿರುದ್ಧನೂ ಕೂಡ ಏನಾಗ್ತೈತಿ, ಗೆರೆಗಳು ಬರ್ತೈತಿ. ಇದು ಇಲ್ಲಿ ಫಿಲ್ ಆಗಿರುತ್ತೆ, ಇದೇನಾಗಿರುತ್ತೆ ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಫಿಲ್ ಆಗಿರುತ್ತೆ. ಅಂದ್ರೆ ಈ ರೀತಿ ಇರ್ತಕ್ಕಂಥ ಈ ಚಿತ್ರವನ್ನ ಈ ರೀತಿ ತಿರುಗಿಸಿದಾಗ ಈ ರೀತಿ ಇರ್ತಕ್ಕಂಥದ್ದು ಆಕೃತಿಯಲ್ಲಿ ಬರ್ತದೆ ನೋಡ್ರಿ. ಇದು ಒಳಗಡೆ ಎಲ್ಲ ಫಿಲ್ ಮಾಡಿದರೆ ಇದು ಬರೋದಿಲ್ಲ, ಯಾಕಂದ್ರೆ ಇದು ಒಳಗಡೆ ಚೌಕಕ್ಕೆ ಫಿಲ್ ಮಾಡಿಲ್ಲ. ಇದ್ರ ಮೇಲ್ಗಡೆ ಗೆರೆಗಳು ಬಂದಾವ, ಇದು ಏನಾಗಂಗಿಲ್ಲ, ಬರೋದಿಲ್ಲ. ಇದು ಅಕ್ಕಪಕ್ಕ ಏನಾಗಿದ್ದಪ್ಪ ಅಂದ್ರೆ ಖಾಲಿ ಬಿಟ್ಟೈತಿ, ಇದು ಏನಾಗಂಗಿಲ್ಲ, ಬರೋದಿಲ್ಲ. ಹಾಗಾದ್ರೆ ಈ ಚಿತ್ರವನ್ನ ಈ ರೀತಿ ನಾವು ತಿರುಗಿಸಿದಾಗ ಬರ್ತಕ್ಕಂಥದ್ದು ಎಲ್ಲೈತೆ ಅಂದ್ರೆ ಆಪ್ಷನ್ ಸಿ ಒಳಗಿದೆ. ಇನ್ನ 20ನೇ ಪ್ರಶ್ನೆಯನ್ನ ನೋಡಿದಾಗ 20ನೇ ಪ್ರಶ್ನೆ ಏನೈತೆ ಅಂತಂದ್ರೆ ಇಲ್ಲಿ 2 ಚಿತ್ರಗಳದಾವ, ಮುಂದೆ ಏನಾಗೈತೆ, ಒಂದು ಡಾಟ್ ಕೊಟ್ಟಾರ. ಇದನ್ನ ಈ ಚಿತ್ರವನ್ನ ಈ ರೀತಿ ರೊಟೇಟ್ ಮಾಡಿದಾಗ ಒಂದು ಚಿತ್ರ ಐತಿ, ಒಳಗಡೆ ಏನಾಗೈತಿ, ಡಾಟ್ ಕೊಟ್ಟಾರ. ಓಕೆ, ಈ ರೀತಿ ಇದ್ದದನ್ನ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಏನ್ ಮಾಡಿದಾರೆ, ತಿರುಗಿಸಿದಾರೆ. ಓಕೆ, ನೀವು ಈ ರೀತಿ ಇರ್ತಕ್ಕಂಥದನ್ನ ವಾಪಸ್ ನೀವೇನ್ ಮಾಡ್ಬೇಕಂತಂದ್ರೆ ಆಂಟಿ ಕ್ಲಾಕ್ ವೈಸ್ ಈ ರೀತಿ ಇರ್ತಕ್ಕಂಥದನ್ನ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಏನ್ ಬರ್ತದದು, ಕೆಳಗಡೆ ಬರ್ತದೆ. ಕೆಳಗಡೆ ಬಂದಿದ್ದು ಯಾವುದು, ಆಪ್ಷನ್ ಬಿ ಒಳಗೆ ಮಾತ್ರ ಇದೆ. ಆಪ್ಷನ್ ಬಿ ಏನಾಗ್ತತಿ, ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ 21ನೇ ಪ್ರಶ್ನೆ. 21ನೇ ಪ್ರಶ್ನೆ ಇಲ್ಲಿ ಏನಾಗಿದ್ದಾರಪ್ಪ ಅಂದ್ರೆ ಪೇಪರ್ ಕಟ್ಟಿಂಗ್ ಕೊಟ್ಟಿದ್ದಾರೆ. ಕಟ್ ಮಾಡಿದಂತ ಒಂದು ಭಾಗವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಭಾಗವನ್ನ ನೀವೇನ್ ಮಾಡ್ಬೇಕಾಗ್ತತಿ, ಗುರುತು ಮಾಡ್ಬೇಕಾಗ್ತತಿ. ಇನ್ನೊಂದು ಭಾಗವನ್ನ ನೀವು ಗುರುತು ಮಾಡ್ಬೇಕಂತಂದ್ರೆ
ಹುಡುಕೊಂಡು ಕೂತ್ಕೊಳ್ಳುವಂಥ ಅಗತ್ಯ ಇಲ್ಲ. ನೀವೇನು ಮಾಡ್ಬೇಕಂದ್ರೆ ಈ ಭಾಗವನ್ನು ಪೂರ್ತಿಯಾಗಿ ಫಿಲ್ ಮಾಡಿಬಿಟ್ರಿ ಅಂತಂದ್ರೆ ನಮ್ಗೆ ಇನ್ನೊಂದು ಭಾಗ ಏನಾಗ್ಬಿಡ್ತದೆ ಸಿಕ್ಬಿಡ್ತದೆ. ಓಕೆ, ಈ ರೀತಿ ನೀವು ಜಸ್ಟ್ ಅ ಮಿನಿಟ್. ಇದನ್ನ ನೀವು ಈ ರೀತಿ ಕಂಪ್ಲೀಟ್ ಮಾಡಿಬಿಟ್ರಿ ಅಂತಂದ್ರೆ ನಿಮ್ಗೆ ಇನ್ನೊಂದು ಭಾಗ ಏನಾಗ್ಬಿಡ್ತತಿ ಸಿಕ್ಬಿಡ್ತತಿ. ಇದನ್ನೇ ಹೋಲ್ತಕ್ಕಂಥ ಆಕೃತಿ ನೋಡಿದ ತಕ್ಷಣ ನಮಗೆ ಗೊತ್ತಾಗೋದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಒಳಗೆ ಬರ್ತದೆ. ಈ ರೀತಿ ಫಿಲ್ ಮಾಡ್ಕೊಂಡು ಬಿಟ್ರಿ ಅಂದ್ರೆ ನಿಮಗೆ ಏನಾಗ್ಬಿಡ್ತತಿ, ಓ ಈ ತರ ಎಲ್ಲ ಐತೆ ಅಂತ ನಿಮ್ಗೆ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ. ಅದಕ್ಕೆ ನೀವೇನ್ ಮಾಡ್ಕೋಬೇಕಂತಂದ್ರೆ ಇದನ್ನ ಈ ಕೊಟ್ಟಂತ ಆಪ್ಷನ್ ಅನ್ನು ಹುಡುಕೊಂಡು ಕೂತ್ಕೊಳ್ಳೋ ಬದಲಾಗಿ ನೀವೇನ್ ಮಾಡ್ರಿ ಅಂತಂದ್ರೆ ಈ ಭಾಗವನ್ನ ಅಂದ್ರೆ ಉಳಿದಂತ ಅರ್ಧ ಭಾಗವನ್ನ ಏನ್ ಮಾಡ್ರಿ ಫಿಲ್ ಮಾಡ್ಬಿಡ್ರಿ. ಅವಾಗ ನಿಮ್ಗೆ ಆಕೃತಿ ಏನಾಗ್ತತಿ ಸಿಗ್ತತಿ. ಇನ್ನು ನೆಕ್ಸ್ಟ್ 22ನೇ ಪ್ರಶ್ನೆಯನ್ನ ನೋಡಿದಾಗ ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಕೂಡ ಏನ್ ಮಾಡ್ರಿ ಅಂತಂದ್ರೆ ಈ ಭಾಗವನ್ನ ಪೂರ್ತಿ ಮಾಡ್ರಿ. ಓಕೆ, ಓಕೆ, ಈ ರೀತಿ ಭಾಗವನ್ನ ಪೂರ್ತಿ ಮಾಡಿದಾಗ ನೋಡಿದ ತಕ್ಷಣ ಹೊಂದಾಣಿಕೆ ಆಗೋದು ಯಾವ್ದಂತಂದ್ರೆ ಇದು ಈ ಕಡೆ ಮುಖ ಮಾಡಿದೆ ಬರೋದಿಲ್ಲ, ಇದು ಈ ಕಡೆ ಮುಖ, ಇದು ಈ ಭಾಗ ಏನಿರ್ಬೇಕು ನಮ್ದು ದೊಡ್ಡದಿರ್ಬೇಕು, ಯಾಕಂದ್ರೆ ಈ ತರ ಬರ್ಬೇಕು ನಮ್ದು. ಓಕೆ ನೋಡ್ರಿ, ಈ ತರ ಬರ್ಬೇಕಂತಂದ್ರೆ ನೋಡಿದ ತಕ್ಷಣ ಗೊತ್ತಾಗೋದು ಆಪ್ಷನ್ ಯಾವ್ದ್ರೊಳಗೆ ಬರ್ತೈತಿ, ಎ ಒಳಗೆ ಬರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 23ನೇ ಪ್ರಶ್ನೆ. 23ನೇ ಪ್ರಶ್ನೆಯಲ್ಲೂ ಕೂಡ ಸೇಮ್. ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಪೂರ್ತಿ ಈ ಭಾಗವನ್ನ ಫಿಲ್ ಮಾಡ್ರಿ. ಈ ರೀತಿ ಭಾಗವನ್ನ ಫಿಲ್ ಮಾಡಿದಾಗ ಬರ್ತಕ್ಕಂಥದ್ದು ಯಾವ್ದು ಹೇಳ್ರಿ, ಆಪ್ಷನ್ ಸಿ ಒಳಗೈತಿ. ಆಪ್ಷನ್ ಸಿ ಏನಾಗ್ತತಿ ಕರೆಕ್ಟ್ ಆಗ್ತೈತಿ. ಯಾಕಂದ್ರೆ ಈ ರೀತಿ ಬರ್ತಕ್ಕಂಥದ್ದು ನೋಡಿದ ತಕ್ಷಣ ಗೊತ್ತಾಗ್ತದೆ ನಮ್ಗೆ ಯಾವುದು ಆಪ್ಷನ್ ಸಿ ಅಂತ. ಓಕೆ, ನೆಕ್ಸ್ಟ್ 24ನೇ ಪ್ರಶ್ನೆ. ಇಲ್ಲಿನೂ ಕೂಡ ಈ ಭಾಗವನ್ನ ಪೂರ್ತಿ ಮಾಡಿದಾಗ ಸಿಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಪ್ಷನ್ ಡಿ ಒಳಗೆ ಬರ್ತದೆ. ಯಾಕಂದ್ರೆ ಎ ಅಂತೂ ಬರೋದಿಲ್ಲ, ಇದು ಚಿಕ್ಕದೈತಿ, ತುಂಬಾ ಉದ್ದ ಬರೋಂಥದ್ದು ಇದು ಬರೋದಿಲ್ಲ, ಬಿನೂ ಬರೋದಿಲ್ಲ, ಸಿನೂ ಬರೋದಿಲ್ಲ. ಉಳಿದಂಥದ್ದು ಯಾವ್ದಪ್ಪ ಅಂತಂದ್ರೆ ಈ ರೀತಿ ಇರ್ತಕ್ಕಂಥ ಆಕೃತಿ ಆಪ್ಷನ್ ಡಿ. ಅಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಆಪ್ಷನ್ ಡಿ ಅನ್ನೋದು ಏನಾಗ್ತದೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದಾಗ 25ನೇ ಪ್ರಶ್ನೆ. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕನ್ನಡಿ ಪ್ರತಿಬಿಂಬಗಳನ್ನ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕನ್ನಡಿ ಪ್ರತಿಬಿಂಬ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಒಂದ್ ವೇಳೆ ಈ ಮಾರ್ಕ್ ಇಲ್ಲಿ ಕೆಳಗಡೆ ಇತ್ತು ಅಂತಂದ್ರೆ ಈ ರೀತಿ ಮಾರ್ಕನ್ನ ಈ ರೀತಿ ಕೆಳಗಡೆ ಕೊಟ್ಟಿದ್ರು ಅಂತಂದ್ರೆ ಈ ರೀತಿ ಇರ್ತಕ್ಕಂಥ ಆಕೃತಿಯನ್ನ ನೀವು ಈ ರೀತಿ ಕನ್ನಡಿಯೊಳಗ ಏನೋ ತಿರುಗಿಸಿ ನೋಡ್ಬೇಕಾಗ್ತದೆ. ಬಟ್ ಅವರು ಮಾರ್ಕನ್ ಈ ಕಡೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಆಕೃತಿಯನ್ನ ನೀವ್ ಏನ್ ಮಾಡ್ಬೇಕಾಗ್ತತಿ, ಈ ರೀತಿ ಕನ್ನಡಿಯೊಳಗ ಈ ರೀತಿ ತಿರುಗಿಸಿ ಏನ್ ಮಾಡ್ಬೇಕಾಗ್ತತಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ಕೆಲವೊಂದು ಪ್ರಶ್ನೆ ಪತ್ರಿಕೆನ ನಾನು ನೋಡಿದಾಗ ಅಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಕೆಳಗಡೆ ಈ ರೀತಿಯಾದಂತ ಮಾರ್ಕ್ ಅನ್ನು ಕೊಟ್ಟಿದ್ದಾರೆ, ಈ ರೀತಿ ಸಿಂಬಾಲ್ ಕೊಟ್ಟಿದ್ದಾರೆ. ಈ ರೀತಿ ಸಿಂಬಾಲ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಆಕೃತಿಯನ್ನ ನೀವು ಈ ರೀತಿ ತಿರುಗಿಸಿ ನೋಡ್ಬೇಕು ಅಂತ ಅರ್ಥ. ಬಟ್ ಇಲ್ಲಿ ಸಿಂಬಾಲ್ ಕೊಟ್ಟಿದ್ದಾರೆ ಅಂದ್ರೆ ನೀವೇನ್ ಮಾಡ್ಬೇಕು, ಈ ರೀತಿ ಇರ್ತಕ್ಕಂಥ ಆಕೃತಿಯನ್ನ ಕನ್ನಡಿಯೊಳಗೆ ಈ ರೀತಿ ತಿರುಗಿಸಿ ನೋಡ್ಬೇಕು. ಯಾಕಂದ್ರೆ ಕನ್ನಡಿಯೊಳಗೆ ನಾವ್ ಏನೇ ನೋಡಿದ್ರು ಕೂಡ ಅದೇನಾಗಿರ್ತದಪ್ಪ ಅಂದ್ರೆ ನಮ್ಮ ವಿರುದ್ಧವಾಗಿರ್ತೈತಿ. ನಾವು ಕನ್ನಡಿಯಿಂದ ಎಷ್ಟು ದೂರ ಇರ್ತೇವಲ್ಲ ನಮ್ಮ ಪ್ರತಿಬಿಂಬ ಕನ್ನಡಿಯೊಳಗೆ ಏನಾಗಿರ್ತೈತಿ ಅಷ್ಟೇ ದೂರ ಇರ್ತೈತಿ. ನಾವು ಎಡಗೈಯನ್ನು ತೋರಿಸಿದ್ರೆ ಅದು ಬಲಗೈ ತೋರಿಸ್ತದ ರೀತಿ ನಮಗೆ ಏನಾಗ್ತಾ ಇರ್ತೈತಿ ಶೋ ಆಗ್ತಾ ಇರ್ತದೆ. ಅದನ್ನ ನಾವೇನಂತ ಕರಿತೀವಿ, ನನ್ನ ಹೋದ ಕ್ಲಾಸ್ ಒಳಗೆ ನಿಮ್ಗೆ ಹೇಳಿದೆ ಪಾರ್ಶ್ವ ವಿಪರ್ಯಾಸ ಅಂತ ಹೇಳಿ ನಾವು ಅದನ್ನ ಏನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಈ ರೀತಿ ಇರ್ತಕ್ಕಂಥ ಆಕೃತಿಯನ್ನ ನಾವು ಈ ರೀತಿ ತಿರುಗಿಸಿ ನೋಡಿದಾಗ ಅದೇನಾಗ್ತದೆ ಅಂತಂದ್ರೆ ಬಾಣದ ಗುರುತು ಈ ರೀತಿ ಈ ಕಡೆ ಬರ್ತದೆ. ಓಕೆ, ಇದು ಡಾಟ್ ಈ ಕಡೆ ಏನಾಗ್ತತಿ ಶೋ ಆಗ್ತದೆ. ಈ ರೀತಿ ಏನಾಗ್ತತಿ ಶೋ ಆಗ್ತದೆ. ಓಕೆ, ಸೇಮ್ ಅದು ಹೆಂಗಿರ್ತದಲ್ಲ ಅದ್ರ ಉಲ್ಟಾ ಏನಾಗಿರ್ತೈತೆ ಅಂದ್ರೆ ಶೋ ಆಗಿರ್ತೈತಿ. ಈ ರೀತಿ ಶೋ ಆಗಿರೋದು ಯಾವ್ದು ನೋಡ್ರಿ, ಇದು ಒಳಗಡೆ ಬಂದತಿ, ಇದು ಬರೋದಿಲ್ಲ. ಇದು ಒಳಗಡೆ ಬಂದಿದೆ, ಇದು ಏನಾಗಲ್ಲ ಬರೋದಿಲ್ಲ. ಇದು ಒಂದು ಒಳಗೆ ಈ ರೀತಿ ಮಡಿಸ್ಕೊಂಡಿದೆ, ಒಂದು ಹೊರಗೆ ಮಡಿಸ್ಕೊಂಡಿದೆ, ಇದೇನಾಗಿದೆ ಒಂದು ಒಳಗೆ ಮಡಿಸ್ಕೊಂಡಿದೆ, ಇದು ಏನಾಗಂಗಿಲ್ಲ ಬರೋದಿಲ್ಲ. ಹಾಗಾದ್ರೆ ಒಂದು ಇದು ಈ ಕಡೆ ಹೊರಗೆ ಮಡಚಿದೆ, ಇದು ಈ ಕಡೆ ಹೊರಗೆ ಮಡಚಿದೆ. ಈ ರೀತಿ ಹೊಂದಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಒಳಗಿದೆ. ನೆಕ್ಸ್ಟ್ ಬಂದಾಗ 26ನೇ ಪ್ರಶ್ನೆ. ಈ ಆಕೃತಿಯನ್ನ ಈ ರೀತಿ ತಿರುಗಿಸಿ ನೋಡಿದಾಗ ಇದು ಉಲ್ಟಾ ಬಂದಿದೆ. ತ್ರಿಕೋನ ಏನಾಗಿದೆ ಉಲ್ಟಾ ಬಂದಿದೆ. ಕನ್ನಡಿ ಒಳಗೆ ಯಾವುದೇ ರೀತಿಯಾದಂತ ಉಲ್ಟಾ ನಮ್ಗೆ ಕಾಣಿಸೋದಿಲ್ಲ. ಅದು ಇದ್ದದ್ದು ಏನಾಗಿರ್ತೈತಿ ಈ ರೀತಿ ಇದ್ದದ್ದು ಈ ರೀತಿ ತೋರಿಸ್ತದೆ ಅಷ್ಟೇ. ಅದ್ ಬಿಟ್ರೆ ಏನದು ತಲೆ ಕೆಳಗಾಗಿ ಇದ್ದದನ್ನ ತಲೆ ಮೇಲಾಗಿರೋದು ತಲೆ ಕೆಳಗಾಗಿ ಏನಾಗಂಗೆ ತೋರಿಸೋಂಗಿಲ್ಲ. ಈಗ ನಾವು ನಿಂತಿರ್ತೀವಿ, ನಾನು ನಿಂತಿದ್ದನ್ನ
ನಮ್ಮ ಪ್ರತಿಬಿಂಬವನ್ನ ಅದು ಏನ್ ಮಾಡ್ತದೆ ತೋರಿಸ್ತತಿ. ಎಡದಿದ್ದು ಬಲಕ್ಕೆ, ಬಲಕ್ಕಿದ್ದು ಎಡಕ್ಕೆ ತೋರಿಸ್ತದೆ. ಬಟ್ ನಾವು ಸ್ಟೇಟ್ ನಿಂತೇವೆ ಅಂತೇಳಿ ತಲೆ ಕೆಳಗಾದಂತ ಪ್ರತಿಬಿಂಬ ಬೀಳ್ತತಿ, ಅಲ್ಲೇ ಬೀಳೋದಿಲ್ಲ. ತಲೆ ಕೆಳಗಾದಂತ ಪ್ರತಿಬಿಂಬ ಎಲ್ಲಿ ಬೀಳ್ತದೆ ಅಂದ್ರೆ ನೀರಿನಲ್ಲಿ ಏನ್ ಮಾಡ್ತಾ ಇರ್ತತಿ, ಬೀಳ್ತಾ ಇರ್ತದೆ. ಹಾಗಾದ್ರೆ ಈ ರೀತಿ ಇದ್ದು ತಲೆ ಕೆಳಗಾಗಿ ಬಂದತ್ತಂದ್ರೆ ಆಪ್ಷನ್ ಏನಾಗೋದಿಲ್ಲ, ಬರೋದಿಲ್ಲ. ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ರೀತಿ ನೋಡ್ರಿ, ಒಂದು ಮತ್ತೆ ಎರಡು ಗೆರೆಗಳು ಇಲ್ಲಿ ನೋಡ್ರಿ, ಗೆರೆಗಳು ಇಲ್ಲಿ ಈ ರೀತಿ ಇದ್ದಾಗ ಇಲ್ಲಿ ಕೂಡ ತಲೆ ಕೆಳಗಾಗಿದಂತ ಗೆರೆಗಳನ್ನು ಕೊಟ್ಟಾರೆ. ಇದು ಏನಾಗಂಗಿಲ್ಲ, ಬರೋದಿಲ್ಲ. ಇನ್ನು ನೆಕ್ಸ್ಟ್ ಆಪ್ಷನ್ ಡಿ ಮತ್ತು ಆಪ್ಷನ್ ಸಿ ಒಳಗೆ ನಾವು ನೋಡಿದಾಗ, ಆಪ್ಷನ್ ಸಿ ಒಳಗೆ ಏನಾಗೈತೆ ಅಂದ್ರೆ ತ್ರಿಕೋನಗಳು ಚಿಕ್ಕದಾಗಿದಾವ. ಇಲ್ಲಿ ತ್ರಿಕೋನಗಳು ಏನಾಗಿದಾವ, ತ್ರಿಕೋನಗಳು ಇದಕ್ಕಿಂತ ಇಲ್ಲಿರ್ತಕ್ಕಂಥ ತ್ರಿಕೋನಗಳು ಏನಾಗಿದಾವ, ಚಿಕ್ಕದಾಗಿದಾವ. ಇದು ಏನಾಗಂಗಿಲ್ಲ, ಬರೋದಿಲ್ಲ. ಬಟ್ 26 ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರತಿಬಿಂಬನ ನಾವು ತಿರುಗಿಸಿ ನೋಡಿದಾಗ ಈ ರೀತಿ ಅದು ಏನ್ ಮಾಡ್ತತಿ, ಕಾಣಿಸ್ತದೆ. ಹೌದಾ? ಯಾಕಂದ್ರೆ ನೀವು ಯಾವ್ದನ್ನ ನೋಡ್ರಿ, ಈ ಆಕೃತಿಯನ್ನ ನೀವು ತಿರುಗಿಸಿದ್ರೆ ಇದೇ ಆಕೃತಿನ ಅಲ್ಲಿ ಸೇಮ್ ಏನ್ ಮಾಡ್ತಾ ಇರ್ತದ, ಕಾಣಿಸ್ತಾ ಇರ್ತದೆ. ಬಟ್ ಮೇಲಿದ್ದದ್ದು ಕೆಳಗೆ ಬರ್ತದೆ, ಕೆಳಗಿದ್ದದ್ದು ಏನಾಗ್ತದೆ, ಇಲ್ಲಿ ಇರ್ತಕ್ಕಂಥ ಆಕೃತಿ ಮಾತ್ರ ಈ ರೀತಿ ತಿರುಗಿಸಿದಾಗ ಇದೇನಾಗ್ತತಿ, ಕೆಳಗೆ ಬರ್ತತಿ, ಇದೇನಾಗ್ತತಿ, ಮೇಲ್ ಬರ್ತದೆ. ಅದು ಬಿಟ್ರೆ ಬೇರೆ ಯಾವುದೋ ರೀತಿಯಾದಂಥ ವ್ಯತ್ಯಾಸ ಆಗೋದಿಲ್ಲ. ಇನ್ನು ನೆಕ್ಸ್ಟ್ 27ನೇ ಪ್ರಶ್ನೆನ ನಾವು ನೋಡಿದಾಗ, 27ನೇ ಪ್ರಶ್ನೆ, ಇದನ್ನ ಈ ರೀತಿ ತಿರುಗಿಸಿದಾಗ ಇಲ್ಲಿರ್ತಕ್ಕಂಥ ಬಾಣದ ಗುರುತು ಏನಾಗ್ತದೆ ಅಂದ್ರೆ ಇಲ್ಲಿ ಹೊರ ಚಾಚಿದಂತ ಈ ಒಂದು ರೇಖಾಖಂಡಗಳು ಏನಾಗ್ತಾವಪ್ಪ ಅಂತಂದ್ರೆ ಇವುಗಳಿಗೆ ನಾವು ಕಿರಣಗಳಂತ ಕರಿತೇವೆ. ಈ ರೀತಿ ಹೊರಗೆ ಚಾಚಿದಂತ ಇದು ಈ ಕಡೆ ಏನಾಗ್ತತಿ, ಹೊರಗೆ ಚಾಚ್ತತಿ. ಈ ಕಡೆ ಹೊರಗೆ ಚಾಚಿರೋದು ಯಾವ್ದಂತಂದ್ರೆ ಇದು ಈ ಕಡೆ ಚಾಚಿದೆ, ಇದು ಬರೋದಿಲ್ಲ. ಇದು ಚಿಕ್ಕದು ದೊಡ್ಡದು ಇದು ಏನಾಗಂಗಿಲ್ಲ, ಬರೋದಿಲ್ಲ. ಇದು ಮಾತ್ರ ಬರೋದಿಲ್ಲ. ಹಾಗಾದ್ರೆ ಆಪ್ಷನ್ ಸಿ ಅನ್ನೋದು ಏನಾಗ್ತತಿ, ಕರೆಕ್ಟ್ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 28ನೇ ಪ್ರಶ್ನೆ, ಇಲ್ಲಿ ಟಿ ಈ ಕಡೆ ಟಿ ಬಂದಿದೆ ಅಂದ್ರೆ ಅದನ್ನ ನಾವು ಕನ್ನಡಿ ಪ್ರತಿಬಿಂಬದಲ್ಲಿ ನೋಡಿದಾಗ ಟಿ ಅನ್ನೋದು ಯಾವ ಕಡೆ ಬರ್ತತಿ, ಈ ಕಡೆ ಬರ್ತತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಟಿ ನಡುವೆ ಬಂದತಿ, ಅದ್ರ ಸ್ಥಾನವನ್ನ ನಡುವೆ ಬಂದಿದೆ, ಇದೇನಾಗಂಗಿಲ್ಲ, ಬರೋದಿಲ್ಲ. ಇಲ್ಲಿ ನೋಡ್ರಿ ವಿ ಟಿ ಆದ ನಂತರ ಇದು ಈ ರೀತಿ ಉಲ್ಟಾ ಬಂದಾಗ ಟಿ ಆದ್ಮೇಲೆ ಏನ್ ಬರ್ತತಿ, ವಿ ಬರ್ತತಿ. ಬಟ್ ಇಲ್ಲಿ ಏನ್ ಬಂದಿದೆ, ಎ ಬಂದಿದೆ. ಇದು ಏನಾಗಂಗಿಲ್ಲ, ಬರೋದಿಲ್ಲ. ಇದು ಏನಾಗಂಗಿಲ್ಲ, ಬರೋದಿಲ್ಲ. ಹಾಗಾದ್ರೆ ಆಪ್ಷನ್ ಏನಾಗ್ತತಿ, ಸರಿ ಆಗ್ತತಿ. ನೋಡ್ರಿ ಈ ಕಡೆ ತಿರುಗಿಸಿದಾಗ ಈ ಕಡೆ ಏನ್ ಬರ್ತತಿ, ಟಿ ಬರ್ತತಿ, ವಿ ಬರ್ತತಿ, ಆಮೇಲೆ ಏನ್ ಬರ್ತತಿ, ಎ ಬರ್ತತಿ. ಇದನ್ನ ಹೋಲ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ಒಳಗ ಐತಿ. ನೆಕ್ಸ್ಟ್ 29ನೇ ಪ್ರಶ್ನೆ, ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಪೇಪರನ್ನ ಮಡಿಕೆ ಮಾಡಿ ಅದನ್ನ ಕಟ್ ಮಾಡಿದಾಗ ಯಾವ ರೀತಿಯಾದಂತ ಆಕೃತಿ ಉಂಟಾಗ್ತತಿ ಅನ್ನೋದನ್ನ ನೀವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಪೇಪರನ್ನ ನಾನು ನಿಮಗೆ ಮೊನ್ನೆ ತೋರಿಸಿದ್ದೆ, ಒಂದು ಏನಾದ್ರು ಸ್ಕ್ವೇರ್ ಒಳಗೆ ಇರ್ತಕ್ಕಂಥ ಪೇಪರನ್ನ ತಗೊಂಡು ಅದನ್ನ ಈ ರೀತಿ ಮಡಿಕೆ ಮಾಡಿದಾರೆ ಅಂದ್ರೆ ಅದನ್ನ ಈ ರೀತಿ ಮಡಿಕೆ ಮಾಡಿದ್ದಾರೆ. ವಾಪಸ್ ಅದೇ ಪೇಪರನ್ನ ವಾಪಸ್ ಈ ರೀತಿ ಮಡಿಕೆ ಮಾಡಿದ್ದಾರೆ. ಈ ರೀತಿ ಮಡಿಕೆ ಮಾಡಿ ಇಲ್ಲೊಂದು ಏನ್ ಮಾಡಿದಾರಪ್ಪ ಅಂತಂದ್ರೆ ಒಂದು ಸಣ್ಣದ ಆಕೃತಿಯನ್ನ ಏನ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ಈ ರೀತಿ ಮಡಿಕೆ ಮಾಡಿದ್ರೆ ವಾಪಸ್ ಈ ರೀತಿ ತಿರುಗಿಸಿದಾಗ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲಿ ಬರ್ತದೆ ಅಂದ್ರೆ ಇದು ಕಂಪ್ಲೀಟ್ ಆಗ್ತೈತಿ. ಓಕೆ, ಇದು ಕಂಪ್ಲೀಟ್ ಆಗಿ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲಿ ಬರುತ್ತದು, ಜಸ್ಟ್ ಅ ಮಿನಿಟ್, ಇದು ಕಂಪ್ಲೀಟ್ ಆಗಿ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲಿ ಬರ್ತದೆ ಅಂದ್ರೆ ಈ ಭಾಗದೊಳಗೆ ಬರ್ತದೆ. ಓಕೆ, ಈ ಭಾಗದೊಳಗೆ ಏನಾಗ್ತದೆ, ಬರ್ತದೆ. ಇದನ್ನು ವಾಪಸ್ ನಾವು ತಿರುಗಿಸಿದಾಗ ಓಕೆ, ಈ ಭಾಗದೊಳಗೆ ಇರ್ತಕ್ಕಂಥದ್ದು ಈ ಭಾಗದೊಳಗೆ ಬರ್ತತಿ, ಈ ಭಾಗದಲ್ಲಿ ಇದ್ದದ್ದು ಈ ಭಾಗದೊಳಗೆ ಬರ್ತತಿ. ಈ ರೀತಿ ಹೋಲ್ತಕ್ಕಂಥದ್ದು ಆಪ್ಷನ್ ಎಲ್ಲೈತೆ ಅಂದ್ರೆ ಆಪ್ಷನ್ ಸಿ ಒಳಗೆ ಐತಿ. ಓಕೆ, ನಿಮಗೆ ಗೊತ್ತಾಗದೆ ಹೋದ್ರೆ ಏನ್ ಮಾಡ್ರಿ ಅಂತಂದ್ರೆ ಇದನ್ನ ಕಟ್ ಮಾಡ್ತೀರಿ. ಇದನ್ನ ಕಟ್ ಮಾಡಿ ಇದನ್ನ ಬಿಚ್ಚಿದಾಗ ಇಲ್ಲಿ ಇದ್ರ ಪಕ್ಕಕ್ಕೆ ಏನ್ ಮಾಡ್ತದ ಬರ್ತತಿ. ಇದನ್ನ ವಾಪಸ್ ಬಿಚ್ಚಿದಾಗ ಇದೇ ಪ್ರತಿಬಿಂಬನ ಏನ್ ಮಾಡಿರ್ತತಿ, ಮೇಲ್ಗಡೆ ಬಂದಿರ್ತೈತಿ. ಓಕೆ, ನೀವು ಇದನ್ನ ಈ ತರ ಇಮ್ಯಾಜಿನೇಷನ್ ಏನ್ ಮಾಡ್ಕೋಬೇಕಾಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 30ನೇ ಪ್ರಶ್ನೆ, ಇಲ್ಲೇನಾಗಿದೆ ಅಂತಂದ್ರೆ ಇಲ್ಲಿನೂ ಕೂಡ ಒಂದು ಪೇಪರನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಮೊದ್ಲೇಕ ಮೇಲ್ಗಡೆ ಮಡಚಿದಾರೆ, ಆಮೇಲೆ ಈ ಏನ್ ಮಾಡಿದಾರೆ ಅಂತಂದ್ರೆ ಮೇಲ್ಗಡೆ ಮಡಚಿ ಆಮೇಲೆ ಎಡಕ್ ಮಡಚಿದಾರೆ. ಈ ರೀತಿ ಸಣ್ಣದಾಗಿರ್ತಕ್ಕಂಥ ಒಂದು ಕಾಪಿ ಆಗೈತಿ. ಅದನ್ನ ಏನ್ ಮಾಡಿದಾರೆ, ಇಲ್ಲಿ ಕಟ್ ಮಾಡಿದಾರೆ. ಓಕೆ, ಇಲ್ಲಿ ಕಟ್ಟಿ ಮಾಡಿ ಇದನ್ನ ಬಿಚ್ಚಿದ್ರೆ ಅದೇನಾಗ್ತದದು ಈ ಕಡೆ ಭಾಗದೊಳಗೆ ಕೂಡ ಆಕೃತಿ ಮೂಡ್ತದೆ. ಓಕೆ, ಇದನ್ನ ವಾಪಸ್ ಈ ರೀತಿ ಇರ್ತಕ್ಕಂಥದನ್ನ ವಾಪಸ್ ಈ ಕಡೆ ಬಿಚ್ಚಿದ್ರೆ ಅದೇನಾಗ್ತತಿ, ಇಲ್ಲೇ ವಾಪಸ್ ಏನಾಗ್ತತಿ, ಇಲ್ಲೇ ಒಂದು ಆಕೃತಿ ಏನ್ ಮಾಡ್ತತಿ, ಈ ರೀತಿ ಮೂಡ್ತದೆ. ಓಕೆ, ಈ ರೀತಿ ಇರ್ತಕ್ಕಂಥದ್ದು ಆಪ್ಷನ್ ಎಲ್ಲೈತೆ ಅಂದ್ರೆ ಆಪ್ಷನ್ ಎ ಒಳಗೆ ಮಾತ್ರ ಐತಿ. ಇನ್ನು ನೆಕ್ಸ್ಟ್ ಬಂದಾಗ 31ನೇ ಪ್ರಶ್ನೆ, ಇಲ್ಲೇನ್ ಮಾಡಿದಾರೆ, ಸೇಮ್ ಆಕೃತಿಯನ್ನ ಮೊದ್ಲಿಗೆ ಪೇಪರನ್ನ ಈ ಕಡೆ ಎಡಗ್ ಮಡಚಿದ್ದಾರೆ, ಮತ್ತೆ ಅದೇ ಪೇಪರನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಮತ್ತೊಂದು ಮಡಿಕೆ ಮಾಡಿ ಇಲ್ಲಿ ಒಂದ್ ಏನ್ ಮಾಡಿದಾರೆ, ವೃತ್ತವನ್ನ ಕಟ್ ಮಾಡಿದ್ದಾರೆ. ಬಿಚ್ಚಿದಾಗ ಮತ್ತೊಂದು ವೃತ್ತ ಏನಾಗ್ತತಿ, ಇಲ್ಲಿ ಮೂಡ್ತದೆ. ಅದೇ
ಆ ಒಂದು ಪೇಪರ್ನ ಮತ್ತೆ ಬಿಚ್ಚಿದಾಗ ಇಲ್ಲೊಂದು ವೃತ್ತ ಮೂಡ್ತತಿ, ಅದ್ರ ಪಕ್ಕ ಮತ್ತೊಂದು ವೃತ್ತ ಏನಾಗ್ತತಿ ಮೂಡ್ತದೆ. ಹಾಗಾದ್ರೆ ಎಷ್ಟು ವೃತ್ತಗಳು ಮೂಡ್ತಾವೆ? ಯಾಕಂದ್ರೆ 4 ಮಡಿಕೆ ಮಾಡಿದ್ರೆ ಅಂತಂದ್ರೆ 4 ವೃತ್ತಗಳು ನಮಗೆ ಆಗ್ತಾವ ಸಿಗ್ತಾವ. ಆಪ್ಷನ್ ಡಿ ಅನ್ನೋದು ಏನಾಗ್ತತಿ ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ ನೋಡಿದಾಗ 32ನೇ ಪ್ರಶ್ನೆ ಸೇಮ್. ಇಲ್ಲಿ ಒಂದು ಏನ್ ಮಾಡಿದ್ರೆ ಒಂದು ವಜ್ರಾಕೃತಿಯನ್ನು ಅವ್ರು ಏನ್ ಮಾಡಿದ್ದಾರೆ, ಮೇಲ್ಗಡೆ ಮಡಚಿದ್ದಾರೆ, ಅದನ್ನ ವಾಪಸ್ ಈ ಕಡೆ ಮಡಚಿದ್ದಾರೆ. ಅದನ್ನ ಬಿಚ್ಚಿದಾಗ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಒಂದು 3 ಡಾಟ್ಗಳನ್ನ ಏನ್ ಮಾಡಿದಾರೆ ಗುರುತು ಮಾಡಿದ್ದಾರೆ. ಅದನ್ನ ನೀವು ಬಿಚ್ಚಿದ್ರೆ ಇದ್ರ ಪಕ್ಕನೆ ಈ ಡಾಟ್ ಬರ್ತೈತಿ. ಓಕೆ, ಅದ್ರ ಪಕ್ಕದಲ್ಲಿ ಮತ್ತೊಂದು ಡಾಟ್ ಬರ್ತೈತಿ, ಮೇಲ್ಗಡೆ ಏನ್ ಮಾಡ್ತೈತಿ ಒಂದು ಡಾಟ್ ಬರ್ತೈತಿ. ಅದನ್ನ ವಾಪಸ್ ಈ ರೀತಿ ಬಿಚ್ಚಿದಾಗ, ಈ ಆಕೃತಿನ ಬೇಕಂದ್ರೆ ಪೂರ್ತಿ ಮಾಡ್ಕೊರಿ, ಈ ರೀತಿ ಬಿಚ್ಚಿದಾಗ ಅದ್ರ ಕೆಳಗಡೆ ಮತ್ತೊಂದು ಡಾಟ್ ಬರ್ತೈತಿ, ಅದ್ರ ಕೆಳಗಡೆ ಮತ್ತೊಂದು ಡಾಟ್, ಮತ್ತೊಂದು ಡಾಟ್, ಮತ್ತೊಂದು ಡಾಟ್. ಇದು ದೂರ ಐತಂದ್ರೆ ಇನ್ನೊಂದು ಡಾಟ್ ಏನಿರ್ತೈತಿ ಇಲ್ಲಿ ದೂರನೇ ಇರ್ತೈತಿ, ಇದು ಡಾಟ್ ಏನಿರ್ತೈತಿ ದೂರನೇ ಇರ್ತೈತಿ. ಹಾಗಾದ್ರೆ ಈ ರೀತಿ ಹೋಲ್ತಕ್ಕಂಥದ್ದು ಎಲ್ಲ ಇತ್ತಪ್ಪ ಅಂದ್ರೆ ಆಪ್ಷನ್ ಬಿ ಒಳಗಿದೆ. ಓಕೆ, ನೋಡಿದಾಗ ನಮ್ಗೆ ಗೊತ್ತಾಗ್ತೈತಿ ಯಾವ್ದು ಬರ್ತೈತಿ, ಆಪ್ಷನ್ ಬಿ ಬರ್ತೈತಿ. ಇನ್ನು ನೆಕ್ಸ್ಟ್ ನೋಡಿದಾಗ 33ನೇ ಪ್ರಶ್ನೆ. 33ನೇ ಪ್ರಶ್ನೆ ಏನೈತೆ ಅಂತಂದ್ರೆ ಇಲ್ಲಿ ಕೆಲವೊಂದು ತುಂಡುಗಳನ್ನ ಕೊಟ್ಟಾರೆ. ಈ ತುಂಡುಗಳನ್ನ ನೀವು ಬಳಸ್ಕೊಂಡು ಕರೆಕ್ಟ್ ಆಗಿರ್ತಕ್ಕಂಥ ಆಕೃತಿಯನ್ನ ಏನ್ ಮಾಡ್ಬೇಕಾಗ್ತೈತಿ, ರೆಡಿ ಮಾಡ್ಬೇಕಾಗ್ತೈತಿ. ಓಕೆ, ಇಲ್ಲಿ ಎಲ್ಲ ಎಷ್ಟು ವರ್ಷದ ಕ್ವಶನ್ ಪೇಪರ್ ನೋಡಿದ್ರು ಕೂಡ ಇದೇ ಪ್ಯಾಟರ್ನ್ ಒಳಗೆ ಇರ್ತದೆ. ಪ್ಯಾಟರ್ನ್ ಮಾತ್ರ ಏನಾಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ನೀವು ಹೆಚ್ಚು ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಬಿಡಿಸಿ ಇದ್ರ ರಿಲೇಟೆಡ್ ನಿಮ್ಗೆ ಏನಾರ ಪುಸ್ತಕ ಸಿಕ್ಕರೆ ಅಥವಾ ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ತರ ನಿಮ್ಗೆ ಯಾವ್ದಾದ್ರು ಕ್ಲಾಸಸ್ ಸಿಕ್ಕರೆ, ನೀವು ಏನಾರ ಕೋಚಿಂಗ್ ಸೆಂಟರ್ಗೆ ಹೋಗಿ ಜಾಯಿನ್ ಆಗಿದ್ರೆ ಅಥವಾ ನಿಮ್ಗೆ ಏನಾರ ಬುಕ್ಸ್ ತಗೊಂಡು ಸೆಲ್ಫ್ ಸ್ಟಡಿ ಮಾಡಿದ್ರು ಕೂಡ ಪ್ರತಿನಿತ್ಯ ನೀವು ಬಿಡಿಸ್ಕೊಂತ ಬಂದ್ರಿ ಅಂತಂದ್ರೆ ಈ ರೀತಿ ಚಿತ್ರಗಳು ನಿಮ್ಗೆ ಏನಾಗ್ತಾ ಹೋಗ್ತಾವೆ, ಈಸಿ ಆಗ್ತಾ ಹೋಗ್ತಾವೆ. ಓಕೆ, ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ ಏನಾಗ್ತತಿ, ಈಸಿ ಆಗ್ತೈತಿ. ಓಕೆ, ಇಲ್ಲಿ ಏನಾಗಿದ್ದಾವೆ ಅಂದ್ರೆ 1 2 3 4 ತ್ರಿಕೋನ ಬಂದಾವು. ಇಲ್ಲಿ 1 2 3 ತ್ರಿಕೋನ ಬಂದಾವು, ಬರೋದಿಲ್ಲ. ಇಲ್ಲಿ 1 2 3 4 5 ತ್ರಿಕೋನ ಬಂದಾವು, ಬರೋದಿಲ್ಲ. ಇಲ್ಲಿ ಕೂಡ 1 2 3 4 ತ್ರಿಕೋನಗಳು ಬಂದಾವು. ಇಲ್ಲಿ ತ್ರಿಕೋನ ಏನೈತಿ ದೊಡ್ಡದೈತಿ, ಬಟ್ ಈ ತ್ರಿಕೋನ ಏನಾಗೈತಪ್ಪ ಅಂದ್ರೆ ಇಲ್ಲಿ ಉದ್ದದಂತ ತ್ರಿಕೋನವನ್ನ ಕೊಟ್ಟಿದ್ದಾರೆ. ಇದು ಏನಾಗಂಗಿಲ್ಲ, ಬರಂಗಿಲ್ಲ. ಇದು ಲಂಬಕೋನ ತ್ರಿಕೋನ ಆಗೈತಿ. ಇದು ಕೂಡ ಏನಾಗೈತಿ, ಲಂಬಕೋನ ತ್ರಿಕೋನ ಆಗಿದೆ, ಬಟ್ ಇದರ ಒಂದು ಪಾದ ಏನಾಗೈತಿ, ಕಡಿಮೆ ಆಗೈತೆ. ಹಾಗಾದ್ರೆ ಇದೇನಾಗ್ತದೆ, ಆಪ್ಷನ್ ಡಿ ಕೂಡ ಏನಾಗ್ತತಿ ತಪ್ಪಾಗ್ತದೆ. ಹಾಗಾದ್ರೆ ಈ ಭಾಗವನ್ನ ಇಲ್ಲಿ ಹಾಕಿ, ಈ ಭಾಗವನ್ನ ಇಲ್ಲಿ ಹಾಕಿದ್ರೆ 1 2 ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವ್ದು ಬರ್ತದೆ ಅಂದ್ರೆ ಆಪ್ಷನ್ ಸಿ ಬರ್ತದೆ. ಇನ್ನು ನೆಕ್ಸ್ಟ್ 34ನೇ ಪ್ರಶ್ನೆಯನ್ನ ನೋಡಿದಾಗ 34ನೇ ಪ್ರಶ್ನೆ ಆಯತ ಕೊಟ್ಟಾರೆ, ಇಲ್ಲೊಂದು 2 ಆಕೃತಿಗಳನ್ನ ಕೊಟ್ಟಿದ್ದಾರೆ. ಓಕೆ, ಟೋಟಲ್ 1 2 3 ಬರ್ಬೇಕು. ಹಾಗಾದ್ರೆ ಈ ರೀತಿ ಇಲ್ಲಿ ಅಂತೂ ಯಾವುದೇ ರೀತಿ ಆಯತ ನಮ್ಗೆ ಕಣ್ಣಿಗೆ ಕಾಣಿಸಾಕುಂತಿಲ್ಲ ನೋಡ್ರಿ, ಎಲ್ಲೂ ಆಯತ ಕಾಣಿಸಂತಿಲ್ಲ. ಇಲ್ಲಿನೂ ಕೂಡ ಯಾವುದೇ ರೀತಿಯಾದಂತ ಆಯತ ನಮ್ಗೆ ಏನಾಗ್ತಾ ಇಲ್ಲ, ಶೋ ಆಗ್ತಾ ಇಲ್ಲ. ಇಲ್ಲಿ 2 ಕಡೆ ಏನಾಗಕುಂತೈತಿ, ನಮ್ಗೆ ಆಯತ ಏನಾಗ್ತತಿ, ಶೋ ಆಗಾಕುಂತೈತಿ. ಓಕೆ, ನೋಡ್ರಿ ಈ ಒಂದು ಆಕೃತಿ ಇದೇನು ತುಂಡು ಇದೆಯಲ್ಲ, ಈ ತುಂಡನ್ನ ನೀವು ಇದಕ್ಕೆ ಹೋಗಿ ಏನ್ ಮಾಡ್ಬೋದು, ಜೋಡಿಸ್ಬೋದು. ಇದಕ್ಕೆ ಹೋಗಿ ನೀವೇನ್ ಮಾಡ್ಬೋದು ಹೇಳ್ರಿ, ಜೋಡಿಸ್ಬೋದು. ಜೋಡಿಸಿದಾಗ ಅದೇನಾಗ್ತದೆ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿಯನ್ನ ಏನ್ ಮಾಡ್ತತಿ, ಇದು ಹೋಲ್ತತಿ. ಇದನ್ನ ತಗೊಂಡ್ ಬಂದು ಈ ರೀತಿ ಇದೆಯಲ್ಲ, ಈ ರೀತಿಯಲ್ಲಿ ಇದೆಯಲ್ಲ, ಇದು ಪಕ್ಕಕ್ಕೆ ತಗೊಂಡ್ ಬಂದು ನೀವು ಜೋಡಿಸಿದ್ರೆ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ನಮ್ಗೆ ಏನಾಗ್ತದ ಸಿಗ್ತತಿ. ಈ ರೀತಿಯಾಗಿರ್ತಕ್ಕಂಥದ್ದು ಹೋಲುವಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಒಳಗೆ ಏನಾಗ್ತತಿ ಬರ್ತತಿ. ಆಪ್ಷನ್ ಬಿ ಏನಾಗ್ತತಿ ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 35ನೇ ಪ್ರಶ್ನೆ. ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ 3 ಆಕೃತಿ ಕೊಟ್ರೆ, ಇಲ್ಲಿ 1 ಐತಿ, ಇದು ಬರೋದಿಲ್ಲ. ಇಲ್ಲಿ 2ಅನ್ನ ಜೋಡಿಸಿದ್ದಾರೆ, ಇದು ಬರೋದಿಲ್ಲ. ಇಲ್ಲಿ 1 2 3 ಅದಾವ, ಅಲ್ಲಿ ಕೂಡ ಏನಿದೆ 1 2 3 ಅದಾವ. ಈ ರೀತಿ ನೋಡಿದಾಗ ಓಕೆ, ಈ ರೀತಿ ನಾವು ನೋಡಿದಾಗ ಇಲ್ಲಿ ಏನಾಗೈತೆ ಅಂತಂದ್ರೆ ಇದು ಹೋಲಿಕೆ ಆಗೋದಿಲ್ಲ. ಇದೇನ್ ಬರ್ತತಿ, ದೊಡ್ಡದು ಬರ್ತತಿ. ಓಕೆ, ಇದೇನಾಗ್ತತಿ, ಇದು ಚಿಕ್ಕದಿದೆ. ಜಸ್ಟ್ ಅ ಮಿನಿಟ್. ಓಕೆ, ಇದ್ರೊಳಗೆ ಆಪ್ಷನ್ ಸಿ ಏನಾಗ್ತತಿ ಸರಿ ಆಗ್ತತಿ. ಓಕೆ, ಆಪ್ಷನ್ ಡಿ ಏನಾಗ್ತದೆ ಸರಿ ಆಗ್ತದೆ. ಯಾಕಂದ್ರೆ ಇದು ತ್ರಿಕೋನ ಏನಾಗಿದೆ ಅಂತಂದ್ರೆ 2 ಸೇಮ್ ಅದಾವು. ಇಲ್ಲಿ ತ್ರಿಕೋನ ಏನಾಗಿದೆ ಚಿಕ್ಕದಿದೆ, ಬಟ್ ಇಲ್ಲಿರ್ತಕ್ಕಂಥ ತ್ರಿಕೋನ ಏನಾಗಿದೆ ಅಂದ್ರೆ ದೊಡ್ಡದಾಗಿದೆ. ಓಕೆ, ಹಾಗಾದ್ರೆ ಆಪ್ಷನ್ ಡಿ ಅನ್ನೋದು ಏನಾಗ್ತತಿ ಸರಿ ಆಗ್ತತಿ. ನೆಕ್ಸ್ಟ್ ಬಂದಾಗ 36ನೇ ಪ್ರಶ್ನೆ. ಇಲ್ಲೇನಾಗಿದೆ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿ ಇದೆ. ಈ ತುಂಡನ್ನ ನಾವು ಇಲ್ಲಿ ಏನ್ ಮಾಡ್ಬೋದು, ಹಾಕ್ಬೋದು. ಈ ತುಂಡನ್ನ ಇಲ್ಲಿ ಹಾಕ್ಬೋದು, ಈ ತುಂಡನ್ನ ಇಲ್ಲಿ ಹಾಕ್ಬೋದು. ಇದಂತೂ ಬರೋದಿಲ್ಲ, ಇದು ಕೂಡ ಬರೋದಿಲ್ಲ, ಇದು ಕೂಡ ಏನಾಗಂಗಿಲ್ಲ, ಬರೋದಿಲ್ಲ. ಹಾಗಾದ್ರೆ ಆಪ್ಷನ್ ಎ ಅನ್ನೋದು ಏನಾಗ್ತತಿ ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ 37ನೇ ಪ್ರಶ್ನೆ. 37ನೇ ಪ್ರಶ್ನೆ ಏನಂದ್ರೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಈ ಒಂದು ಚಿತ್ರ, ಇದೊಂದು
ಚಿತ್ರ ಏನಾಗೈತೆ ಅಂದ್ರೆ ಈ ಆಕೃತಿ ಒಳಗಡೆ ಅಡಗಿದೆ. ಅಲ್ಲಿರ್ತಕ್ಕಂಥ ಒಂದು ಈ ಚಿತ್ರ ಯಾವ ಆಕೃತಿಯೊಳಗೆ ಐತಿ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಕಂಡು ಹಿಡಿದು ಅದನ್ನ OMR ಶೀಟ್ ಒಳಗೆ ಏನ್ ಮಾಡ್ಬೇಕಾಗ್ತೈತಿ, ಗುರ್ತು ಮಾಡ್ಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ 1 ಅಂತಕ್ಕಂಥದ್ದು ಎಲ್ಲಿ ಬರ್ತೈತೆ ಅಂದ್ರೆ ಆಪ್ಷನ್ ಎ ಒಳಗೆ ಬರ್ತೈತಿ. ನೋಡ್ರಿ, ಇಲ್ಲಿ ಈ ರೀತಿ ಒಂದಿದೆ, ಇಲ್ಲಿನೂ ಕೂಡ ಈ ರೀತಿ ಒಂದೇ ಇದೆ, ಈ ರೀತಿ ಒಂದಿದೆ, ಈ ರೀತಿ ಏನ್ ಮಾಡ್ತೈತಿ, ಇದಂತೂ ಏನಾಗಂಗಿಲ್ಲ, ಬರೋದಿಲ್ಲ. ಹಾಗಾದ್ರೆ ಇದ್ರೊಳಗೆ ಯಾವ್ದು ಬರ್ತೈತೆ ಅಂತಂದ್ರೆ ಓಕೆ, ಇಲ್ಲಿ 11 ಅಂತಕ್ಕಂಥದ್ದು 11 ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ ಎಲ್ಲಾ ಕಡೆನೂ ಏನಾಗಂತತಿ, ಈ ರೀತಿಯಾಗಿರ್ತಕ್ಕಂಥ ಇಲ್ಲಿ ಏನಾಗಿದೆ, ಇದು ಫಿಲ್ ಆಗಿದೆ, ಇಲ್ಲಿ ಏನಾಗಿದೆ, ಫಿಲ್ ಆಗಿದೆ ಅಂತಂದ್ರೆ ಇದು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದು ಇಲ್ಲಿ ಫಿಲ್ ಆಗಿದೆ ಅಂತಂದ್ರೆ ಇದು ಏನಾಗೋದಿಲ್ಲ, ಬರೋದಿಲ್ಲ. ಬಟ್ ನಾವು ಎ ಮತ್ತು ಸಿ ಗೆ ಹೋಲಿಕೆ ಮಾಡಿದಾಗ ಇಲ್ಲೂ ಕೂಡ ಏನಾಗ್ತಾ ಇದೆ, ಇದು ಸೇಮ್ ಕಾಣಿಸ್ತಾ ಇದೆ. ಬಟ್ ಇಲ್ಲೂ ಕೂಡ ಏನಾಗ್ತಾ ಇದೆ, ಸೇಮ್ ಕಾಣಿಸ್ತಾ ಇದೆ. ಸೊ ಈ ರೀತಿ ನಾವು ನೋಡಿದಾಗ ಇಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಂದ್ಸರಿ ಗ್ರೇಸ್ ಕೊಟ್ಟಿರ್ತಕ್ಕಂಥ ಕೆಲವೊಂದು ಉದಾಹರಣೆಗಳು ಕೂಡ ಇರ್ತಾವೆ. ಆಮೇಲೆ ಕೆಲವೊಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಈ ರೀತಿಯಾಗಿರ್ತಕ್ಕಂಥದ್ದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಈ ರೀತಿ ಕಾಣಿಸ್ತಕ್ಕಂಥದ್ದು ಇರ್ತಾವೆ. ಹಾಗಾದ್ರೆ ಇದನ್ನ ನೋಡಿದಾಗ ಇದ್ರೊಳಗೆ ಎ ಮತ್ತೆ ಸಿ ಎರಡೂ ಕೂಡ ಏನಾಗ್ತಾವ, ಸರಿ ಆಗ್ತಾವ. ಇನ್ನು ನೆಕ್ಸ್ಟ್ ನೋಡಿದಾಗ 38ನೇ ಪ್ರಶ್ನೆ, ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲಿ ಹೋಲಿಕೆ ಆಗ್ತದೆ ಅಂತಂದ್ರೆ ನೋಡ್ರಿ, ಓಕೆ, ಆಪ್ಷನ್ ಏನಾಗ್ತದಂದ್ರೆ ಈ ರೀತಿ, ಆಪ್ಷನ್ ಸಿ ಅನ್ನೋದು ಏನಾಗ್ತತಿ, ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 39ನೇ ಪ್ರಶ್ನೆ, ಈ ರೀತಿ ಆಕೃತಿನ ಹೋಲ್ತಕ್ಕಂಥ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಆಪ್ಷನ್ ಸಿ ಒಳಗೆ ಐತಿ. ಓಕೆ, ಇನ್ನು 40ನೇ ಪ್ರಶ್ನೆ ನೋಡಿದಾಗ 40ನೇ ಪ್ರಶ್ನೆ, ಇದನ್ನ ಹೋಲ್ತಕ್ಕಂಥದ್ದು ಎಲ್ಲ ಐತೆ ಅಂತಂದ್ರೆ ಎಲ್ಲಿ ಬರ್ತೈತದು, ಆಪ್ಷನ್ ಸಿ ಒಳಗೆ. ಓಕೆ, ಈ ರೀತಿ ಇರ್ತಕ್ಕಂಥ ಆಕೃತಿ ಎಲ್ಲೈತೆ ಅಂದ್ರೆ ಆಪ್ಷನ್ ಸಿ ಒಳಗೆ ಐತೆ. ಹಾಗಾದ್ರೆ ಆಪ್ಷನ್ ಸಿ ಅನ್ನೋದು ಕೂಡ ಏನಾಗ್ತತಿ, ಕರೆಕ್ಟ್ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ 1ರಿಂದ 40ವರೆಗೂ ಏನ್ ಮಾಡಿದೀವಿ ಅಂತಂದ್ರೆ ಪ್ರಶ್ನೆಗಳನ್ನು ಬಿಡಿಸಿದೀವಿ. ಇದು ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ನಾನು ಇದನ್ನ ಕಟ್ ಮಾಡಿ ಏನಾಗ್ತದೆ ಅಂದ್ರೆ ಮುಂದಿನ ಒಂದು ಭಾಗವನ್ನ ಮುಂದಿನ ತರಗತಿಯೊಳಗೆ ಏನ್ ಮಾಡ್ತಾ ಹೋಗ್ತೀನಿ, ಅಪ್ಲೋಡ್ ಅನ್ನ ಮಾಡ್ತಾ ಹೋಗ್ತೀನಿ. ಓಕೆ, ಈ ರೀತಿ ತರಗತಿಗಳು ನಿಮ್ಗೆ ಬೇಕಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಏನು ಮಾಡ್ರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟೇ ಅಲ್ಲ, ನಿಮಗೆ ತರಗತಿಗಳು ಬೇಕು ಅಂತಂದರೆ ನಮ್ಮ ಒಂದು ಅಕಾಡೆಮಿಯ ವತಿಯಿಂದ ಲೈವ್ ತರಗತಿಗಳು ಬೇಕು ಅಂತಂದರೆ ಅಂದರೆ ನಿಮಗೆ ಅನುಕ್ರಮವಾಗಿ ಯಾವ ವಿಷಯವಾಗಿಂದ ಯಾವ ಕಾನ್ಸೆಪ್ಟ್ ಆಗಿಂದ ಯಾವ ಕಾನ್ಸೆಪ್ಟ್ ಬರ್ತದೆ, ಈ ರೀತಿ ತರಗತಿಗಳು ನಿಮಗೆ ಬೇಕಂದ್ರೆ ಮುಂದೆ ನೆಕ್ಸ್ಟ್ ಒಂದು ನೀವು ಆದರ್ಶ ಆಗಿರ್ಬೋದು, ಆಳ್ವಾಸ್ ಆಗಿರ್ಬೋದು, ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ, ಮುರಾರ್ಜಿ ಈ ಒಂದು ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಾ ಕುಂತಿದ್ರೆ ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೈತೆ. ಅದಕ್ಕೋಸ್ಕರ ನೀವು ಮೈ ಕ್ಲಾಸಸ್ ಅಕಾಡೆಮಿ ಆ್ಯಪನ್ನ ಏನು ಮಾಡಿರಿ, ಡೌನ್ಲೋಡ್ ಮಾಡ್ಕೋರಿ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ನಾ ಏನು ಮಾಡಿರ್ತೇನೆಂದ್ರೆ ನಮ್ಮ ಅಕಾಡೆಮಿ ಆ್ಯಪ್ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅದು ನಿಮ್ಗೆ ಪ್ಲೇಸ್ಟೋರಿಗೆ ತೊಗೊಂಡು ಹೋಗಿ ನಮ್ಮ ಆ್ಯಪ್ ಏನಾಗ್ತತಿ, ಇನ್ಸ್ಟಾಲ್ ಆಗ್ತೈತೆ. ಅದಾದಮೇಲೆ ನಿಮ್ಗೆ ಅಲ್ಲಿ ಕೋರ್ಸ್ಗಳಿರ್ತಾವೆ. ನಾವು ಹೊಸದಾಗಿ ಏನು ಮಾಡಾಕುಂತೀವಪ್ಪ ಅಂದರೆ ಕೇವಲ 4 ತಿಂಗಳಿಗೆ ಮುರಾರ್ಜಿಗೆ ಸಂಬಂಧಪಟ್ಟಂಥ ಹೊಸದೊಂದು ಕೋರ್ಸನ್ನು ಲಾಂಚ್ ಮಾಡಾಕುಂತೀವಿ. ಅದನ್ನು ನೀವು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿಕೊಂಡು ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ನೋಡಿಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ನಿಮ್ಮ ತಯಾರಿಯನ್ನು ಏನು ಮಾಡ್ಬೋದು, ನಡೆಸ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇವತ್ತು ಮುಗಿಸಿ ನೆಕ್ಸ್ಟ್ ವಿಡಿಯೋನ ಏನು ಮಾಡ್ತೇನೆ ಅಂತ ನಾನು ನೆಕ್ಸ್ಟ್ ಮುಂದಿನ ತರಗತಿಯೊಳಗೆ ಏನಾಗ್ತೇನೆ ಅಂತ ಸಿಗೋಣಂತ. ಓಕೆ, ಥ್ಯಾಂಕ್ ಯು.